ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಮೊನ್ನೆ ಡೆಲ್ಲಿಯಲ್ಲಿ ನಡೆದಂತಹ ಒಂದು ಸ್ಫೋಟ ಪ್ರಕರಣ ನಮ್ಮೆಲ್ಲರನ್ನ ಎಚ್ಚರಿಸಿದೆ. ಅಷ್ಟೇ ಅಲ್ಲ, ಈ ಒಂದು ಘಟನೆಯಲ್ಲಿ ತನಿಖೆಗೋಸ್ಕರ ಅಂತ ಅಧಿಕಾರಿಗಳು ಒಂದು 4-5 ಜನರನ್ನ ಬಂಧಿಸಿದ್ರು. ನಂತರ ಅವರಿಗೂ ಈ ಘಟನೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಈ ಮಧ್ಯೆ ಅವರನ್ನ ಬಂಧಿಸಿದ್ರಾಗಿಂದ ಹಿಡಿದು ಬಿಡುಗಡೆ ಮಾಡೋ ತನಕ ಮಧ್ಯೆ ಒಂದು 4-5 ದಿನಗಳಲ್ಲಿ ಹಲವಾರು ಘಟನೆಗಳು ನಡೆದು ಹೋಗಿದೆ. ಅದು ಮುಸ್ಲಿಂ ಸಮುದಾಯದ ವಿರುದ್ಧವಾಗಿನೇ ನಡೆದಿದೆ. ಹೌದು, ಒಂದಿಷ್ಟು ಜನ ಹೇಳೋ ಪ್ರಕಾರ ಮುಸ್ಲಿಮರೆಲ್ಲರೂ ಭಯೋತ್ಪಾದಕರಲ್ಲ, ಆದ್ರೆ ಭಯೋತ್ಪಾದಕರೆಲ್ಲರೂ ಸಹ ಮುಸ್ಲಿಮರೇ ಆಗಿರ್ತಾರೆ. ಈ ಒಂದು ನಾನ್ ಸೆನ್ಸ್ ಸ್ಟೇಟ್ಮೆಂಟ್ ನ ಜನರ ಮುಂದೆ ತಂದಿರ್ತಾರೆ. ನಿಜವಾಗ್ಲೂ ಇದು ಅಟ್ಟರ್ ನಾನ್ ಸೆನ್ಸ್ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ನಮ್ಮ ನೆಲದ ಕಾನೂನು ಏನ್ ಹೇಳುತ್ತೆ? ಒಬ್ಬ 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಹೇಳುತ್ತೆ. ಆದ್ರೆ ಈಗ ಏನಾಗ್ತಾ ಇದೆ, ಮುಸ್ಲಿಮರನ್ನ ಭಯೋತ್ಪಾದಕರು ಅನ್ನುವಂತ ಒಂದು ಲೇಬಲ್ ಕೊಟ್ಟು ಅವರಿಗೆ ಮಾನಸಿಕವಾಗಿ ಹಿಂಸಿಸುವಂತ ಘಟನೆಗಳು ನಡೀತಾ ಇದೆ. ಸುಳ್ಳು ಸುಳ್ಳು ಆರೋಪಗಳನ್ನ ಅವ್ರ ಮೇಲೆ ಹೊರಿಸಿ ದಶಕಗಳ ಕಾಲ ಅವರು ಕೋರ್ಟು, ಮನೆ ಮತ್ತು ಜೈಲು ಅಂತ ಜೈಲು ವಾಸವನ್ನ ಅನುಭವಿಸುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ನಂತರ ಕೋರ್ಟ್ ಇವ್ರದ್ದೇನು ತಪ್ಪಿಲ್ಲ ಅಂತ ಅನ್ಕೊಂಡು ನೆಕ್ಸ್ಟ್ ಅವ್ರ ಖುಲಾಸೆ ಮಾಡತ್ತೆ. ಹಾಗಾದ್ರೆ ಅವರ ಮುಂದಿನ ಜೀವನಕ್ಕೆ ಯಾರು ಹೊಣೆ? ಈ ಒಂದು ಪ್ರಶ್ನೆ ನಾವು ಮತ್ತು ನಮ್ಮ ಸ್ವಾಸ್ಥ್ಯ ಸಮಾಜ ಈ ಪ್ರಶ್ನೆಯನ್ನ ಪ್ರತಿಯೊಬ್ರು ಸಹ ಕೇಳ್ಕೊಳ್ಬೇಕು. ಈ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ ಜೊತೆ ಹೈಕೋರ್ಟ್ ವಕೀಲರಾಗಿರುವಂತಹ ಬಾಲನ್ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ನಮಸ್ತೆ ಸರ್, ನಾನು ಆಗ್ಲೇ ಮೊದಲನೇದಾಗೆ ಹೇಳ್ಬಿಟ್ಟೆ, 100 ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ರು ಪರವಾಗಿಲ್ಲ, ಆದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನೋದನ್ನ ನಮ್ಮ ನೆಲದ ಕಾನೂನು ಹೇಳುತ್ತೆ. ಆದ್ರೆ ಈಗಾಗ್ಲೇ ನೀವು ಸಹ ಗಮನಿಸ್ತಾ ಇರ್ಬೋದು, ಎಷ್ಟೆಷ್ಟೋ ಸುಳ್ಳು ಕೇಸುಗಳಲ್ಲಿ, ಅದರಲ್ಲೂ 2014ರ ನಂತರ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಆಡಳಿತ ಯಾವಾಗ ಬರುತ್ತೋ ಆಗಿನಿಂದನೂ ಸಹ ಮುಸ್ಲಿಂ ದ್ವೇಷ ಅಥವಾ ಮುಸ್ಲಿಮರ ಮೇಲೆ ದ್ವೇಷ ಕಾರುವಂತ ಘಟನೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಅಥವಾ ನಿಮ್ಮ ಅಬ್ಸರ್ವೇಷನ್ ಏನು ಸರ್? ಈಗ 100 ನಿರಪರಾಧಿ, 1 ಆರೋಪಿ ಹಂಗಲ್ಲ. ಯಾರು ತಪ್ಪು ಮಾಡಿದಾನ, ಉಪ್ಪು ತಿಂದಿರೋನು ನೀರು ಕುಡಿಲೇಬೇಕು. ಈಗ ನಾವು ಏನು ಟಿಪ್ಪು ಸುಲ್ತಾನು ಹೈದರಾಲಿ ಕಾಲದಲ್ಲಿ ಇಲ್ಲ. ಈಗ ಹೈಲಿ ಸೊಫಿಸ್ಟಿಕೇಟೆಡ್ ಇದೆ. ಈಗ ಏನಾಗಿದೆ ಅಂದ್ರೆ ಪ್ರಿಡಿಕ್ಟಿವ್ ಪೊಲೀಸಿಂಗ್ ಅಲ್ಗೋರಿದಮ್ ಅಂದ್ರೆ ಒಂದು ಘಟನೆ ಆದ ತಕ್ಷಣನೇ ಆರೋಪಿ ಯಾರು, ವಿಕ್ಟಿಮ್ ಯಾರು, ವೆಪನ್ಸ್ ಯಾರು, ಏನು ಎಂಥದ್ದು ಇದೆಲ್ಲನೂ ಪ್ರಿಡಿಕ್ಷನ್ ಮಾಡ್ತಾರೆ. ಈಗ ಒಂದು 4-5 ಘಟನೆಗಳ ಬಗ್ಗೆ ನಾನು ಹೇಳ್ತೀನಿ. ಮೆಕ್ಕಾ, ಮದೀನಾ, ಹೈದರಾಬಾದ್ ಅಲ್ಲಿ ಒಂದು ಬ್ಲಾಸ್ಟ್ ಆಯ್ತು 2007 ಅಲ್ಲಿ. 20 ಜನ ಸತ್ರು, ಫೈರಿಂಗ್ ಅಲ್ಲಿ ಕೂಡ ಸತ್ರು. ಇದೇ ತರಾನೇ ಮುಸಲ್ಮಾನರು ಅಂದು ಹೇಳಿದ್ರು, ಅವ್ರನ್ನೆಲ್ಲ ಬಂಧಿಸಿದ್ರು, ರಿಕವರಿ ಮಾಡಿದ್ರು. ಒಂದು 5,000 10,000 ಪುಟ ಚಾರ್ಜ್ ಶೀಟ್ ಹಾಕಿದ್ರು, ನರ್ಕೋ ಅನಾಲಿಸಿಸ್ ಅಂದ್ರು, ಅಮೋನಿಯಂ ನೈಟ್ರೇಟ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂದ್ರು. ಚಾರ್ಜ್ ಶೀಟ್ ಆಯ್ತು. 100 ಮುಸಲ್ಮಾನರನ್ನ ಬಂಧಿಸಿದ್ರು, ಟಾರ್ಚರ್ ಮಾಡಿದ್ರು, ಹೊಡೆದ್ರು, ಎಲೆಕ್ಟ್ರಿಕ್ ಶಾಕ್ ಕೊಟ್ರು, ಎಲ್ಲಾನು ಆಯ್ತು. ಚಾರ್ಜ್ ಶೀಟ್ ಹಾಕಿದ್ರು. ಅದನ್ನ ತನಿಖೆ ಮಾಡಿರುವ ಪೊಲೀಸ್ ಅಧಿಕಾರಿಗಳಿಗೆ ಪ್ರಮೋಷನ್ ಆಯ್ತು, ಗವರ್ನರ್ ಅವಾರ್ಡ್ ಸಿಕ್ತು, ಪ್ರೆಸಿಡೆಂಟ್ ಅವಾರ್ಡ್ ಕೂಡ ಸಿಕ್ತು. ಎಲ್ಲ ಆದ್ಮೇಲೆ ಏನಾಯ್ತು ಅಂದ್ರೆ ಅವ್ರು ತಪ್ಪೇ ಮಾಡಿಲ್ಲ. ಅದನ್ನ ಮಾಡಿದ್ದು ಅಸೀಮಾನಂದ, ಪ್ರಜ್ಞಾ ತಾಕೂರು, ಪುರೋಹಿತು, ಇದೆಲ್ಲ ಬಂತು ಅಸೀಮಾನಂದ ಅಂದು. ಇದೇ ರೀತಿ ಸಂಜೋತಾ ಎಕ್ಸ್ಪ್ರೆಸ್ ಬ್ಲಾಸ್ಟ್ ಆಯ್ತು. ಅದರಲ್ಲಿ ಸುಮಾರು 60 ಜನ ಸತ್ತರು. ಸತ್ತ ತಕ್ಷಣ ಸೇಮ್ ಮುಸಲ್ಮಾನರು ಮಾಡಿದ್ರು, ಜಿಹಾದ್ ಅಂದ್ರು, ಹೆಸರು ಹೇಳಿದ್ರು, ಏನೆಲ್ಲ ಮಾಡಬೇಕು ಇದೇ ರೀತಿನೆಲ್ಲ ಮಾಡಿದ್ರು. 100 ಮುಸಲ್ಮಾನರನ್ನ ಅರೆಸ್ಟ್ ಮಾಡಿದ್ರು, ಜೈಲಲ್ಲಿ ಇಟ್ರು, ಎಲೆಕ್ಟ್ರಿಕ್ ಶಾಕ್ ಕೊಟ್ರು, ಚಾರ್ಜ್ ಶೀಟ್ ಹಾಕಿದ್ರು. ಅದರಲ್ಲಿ ತನಿಖೆ ಮಾಡಿರುವ ಆ ಪೊಲೀಸ್ ಆಫೀಸರ್ಗೆ ಅವಾರ್ಡ್ ಕೊಟ್ರು, ಪ್ರಮೋಷನ್ ಕೊಟ್ರು. ಅಲ್ಲಿ ಮಾತ್ರ ನಿಂತಿಲ್ಲ ಇದು. ಮತ್ತೆ ಅಜ್ಮೀರ್ ಬಾಂಬ್ ಬ್ಲಾಸ್ಟ್, ಸುಮಾರು ಜನ ಸತ್ತವರೆಲ್ಲ ಮುಸಲ್ಮಾನ್ರೆ. ಸೇಮ್ ನರೇಟಿವ್. ಅದೇ ತರ ಮಾಲೇಗಾನ್ ಅಲ್ಲಿ ಬ್ಲಾಸ್ಟ್ ಆಯ್ತು. ಇದೇ ಪರಿಸ್ಥಿತಿಗಳು ಆಯ್ತು. ಅಲ್ಲಿ ಕೂಡ ಅಲ್ಲಿನೂ ಇದನ್ನೇ ಆಯ್ತು.
ಇದೆಲ್ಲ ಆದ್ಮೇಲೆ ವಾಟ್ಸಪ್ ಟು ಕಲ್ಕರೆ ಕರ್ಕರೆ ಇದ್ರ ಬಗ್ಗೆ ತನಿಖೆ ಮಾಡಿ ಇದು ಕಾವಿ ಟೆರರಿಸಂ, ಇದನ್ನ ಮಾಡಿದ್ದು ಅಸೀಮಾನಂದ, ಅಭಿನಯ್ ಆನಂದ್ ಅನ್ನೋ ಒಂದು ಸಂಘಟನೆ, ಇವರೆಲ್ಲ ಕೂಡ RSSಗೆ ಸೇರಿರೋರಂದು ಕೂಡ ಹೇಳಿಕೆ ಕೊಟ್ಟರು. ಅದರಲ್ಲಿ ಅಸೀಮಾನಂದರವರದು 164 ಸ್ಟೇಟ್ಮೆಂಟ್ ನ್ಯಾಯಾಧೀಶರ ಮೇಲೆ ಮುಂದೆ ಕೊಟ್ಟರು. ಅದರಲ್ಲಿ ಒಂದು ಪ್ರಭಾವಿ ಹೆಸರನ್ನು ಕೂಡ ಹೇಳ್ದ. ಆ ಹೆಸರು ಈಗ ನಾನು ಹೇಳ್ತಾ ಇಲ್ಲ, ಅವ್ರು ಟಾಪ್ ಪೊಸಿಷನ್ ಅಲ್ಲಿ ಇರೋ ಪ್ರಭಾವಿ ಹೆಸರು ಕೂಡ ಹೇಳ್ದ. 2 ವರ್ಷ ಜೈಲು ಅನುಭವಿಸಿದ್ರು. ಅವರೆಲ್ಲ ಉಗ್ರಗಾಮಿಗಳು ಅಂತ ಹೇಳಿದ್ರು. ಕೊನೆಯಲ್ಲಿ ಗೊತ್ತಾಯ್ತು ಅವರೆಲ್ಲ ನಿರಪರಾಧಿಗಳು, ತಪ್ಪೇ ಮಾಡಲಿಲ್ಲ. ದಿಸ್ ಇಸ್ ಕಾಲ್ಡ್ ಪ್ರಿಡಿಕ್ಟಿವ್ ಪೊಲೀಸಿಂಗ್ ಅಲ್ಗೋರಿದಮ್ ಅನ್ನೋದು. ಈಗ ಮ್ಯಾರಿಲ್ಯಾಂಡ್ ಯೂನಿವರ್ಸಿಟಿ ಆಫ್ ಅಮೆರಿಕಾ ಅಂದು ಅಮೆರಿಕನ್ ಯೂನಿವರ್ಸಿಟಿ ಒಂದು ಡೇಟಾ ಬಗ್ಗೆ ರಿಸರ್ಚ್ ಮಾಡಿದ್ರು. ಅದರಲ್ಲಿ ಭಾರತದಲ್ಲಿ 20 ವರ್ಷಗಳದ್ದು ಡೇಟಾ ಕಲೆಕ್ಟ್ ಮಾಡಿದ್ರು. ಆ ಡೇಟಾದಲ್ಲಿ 20 ವರ್ಷಗಳಲ್ಲಿ 5052 ಟೆರರಿಸ್ಟ್ ಘಟನೆಗಳಾಗಿದೆ ಎಂದು ರಿಪೋರ್ಟ್ ಕೊಟ್ಟರು. ಅದನ್ನು ಯಾರ್ಯಾರು ಎಷ್ಟೆಷ್ಟು ಮಾಡಿದ್ದಾರೆ ಅನ್ನೋದನ್ನು ಕೂಡ ಅಂಕಿ ಅಂಶಗಳಿದೆ, ಎಲ್ಲರೂ ಗೂಗಲ್ ಮಾಡಿ ನೋಡ್ಬೋದು. ಅದರಲ್ಲಿ 42% ನಕ್ಸಲೈಟ್ಸ್ ಮಾವೋಯಿಸ್ಟ್ ಮಾಡಿದ್ರಂದು ಕೊಟ್ಟರು. 22% ಸೆಸೆಷನಿಸ್ಟ್ ಆರ್ಗನೈಸೇಷನ್, ಬೋಡೋಲ್ಯಾಂಡ್, ತ್ರಿಪುರಾ, ನಾಗಾಲ್ಯಾಂಡ್ ಸೆಸೆಷನಿಸ್ಟ್ ಆರ್ಗನೈಸೇಷನ್ ಎಂದು 20% ಹೇಳಿದ್ರು. 35% ಹೆಸರು ಹೇಳಕ್ಕೆ ತಾಕತ್ತಿಲ್ಲ, ಧೈರ್ಯ ಇಲ್ಲ, ಮಿಸ್ಸೆಲೇನಿಯಸ್ ಎಂದು ಹೇಳಿದ್ರು. ಇದೆಲ್ಲ ಲೆಕ್ಕ ಮಾಡಿ 99% ಬರುತ್ತೆ. ಅಂದ್ರೆ ಮುಸಲ್ಮಾನರು ಮಾಡಿರೋದು ಎಷ್ಟು? 1%. 35% ಯಾರು? ಮಾಲೇಗಾನು, ಸಂಜೋತಾ ಎಕ್ಸ್ಪ್ರೆಸ್, ಅಜ್ಮೀರು, ಹೈದರಾಬಾದ್ ಬ್ಲಾಸ್ಟು, ಎಲ್ಲ ಕಾರಣ ಇದು ಇವ್ರದ್ದು 35%. ಅದನ್ನ ಹೆಸರು ಹೇಳಕ್ಕೂ ಕೂಡ ಅವ್ರಿಗೆ ತಾಕತ್ತಿಲ್ಲ, ಹೇಳಿಲ್ಲ, ಅದು ಹೇಳಿರ್ಬೇಕು. ಅಂದ್ರೆ ನಮ್ಮ ಈಗ ಏನ್ ಹೇಳ್ತಾರೆ, ಆಲ್ ಮುಸ್ಲಿಮ್ಸ್ ಆಲ್ ನಾಟ್ ಟೆರರಿಸ್ಟ್, ಆಲ್ ಟೆರರಿಸ್ಟ್ ಆರ್ ಮುಸ್ಲಿಮ್ಸ್. ಅಂದ್ರೆ 42% ಯಾರು, 22% ಯಾರು, 35% ಯಾರು, ಓನ್ಲಿ 1%. ಅದರಲ್ಲಿ ಎಷ್ಟು ಆರ್ಗನೈಸೇಷನ್ ಇದೆ, ಅವ್ರು ಲೋಕಲ್ ಫಾರಿನ್ ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಇದು ಏನಾಗುತ್ತೆ ಅಂದ್ರೆ ಒಂದು ಕಮ್ಯುನಿಟಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈಗ ಡೆಲ್ಲಿ ಬ್ಲಾಸ್ಟ್ ಕೇಸಲ್ಲಿನೂ ನಾನು ಇದನ್ನೇ ಹೇಳ್ದೆ, ಮಾಧ್ಯಮಗಳಲ್ಲಿ ಬ್ಲಾಸ್ಟ್ ಆಗಿದೆ. ಅದ್ರ ಒಳಗಡೆ 3000 kg ಅಮೋನಿಯಂ ನೈಟ್ರೇಟ್ ಬೈ ಇಟ್ ಸೆಲ್ಫ್ ಇಸ್ ನಾಟ್ ಅನ್ ಎಕ್ಸ್ಪ್ಲೋಸಿವ್. ಆ ರಾಮಿಫಿಕೇಶನ್ ನೋಡಿದ್ರೆ ಅದು RDX ಇರ್ಬೋದು, PETN ಇರ್ಬೋದು, ಏನಿಲ್ಲ. ಇಲ್ಲಿ ಡಾಕ್ಟ್ರು, ಅಲ್ಲಿ ಡಾಕ್ಟ್ರು, ಆ ಡಾಕ್ಟ್ರು, ಕಾಶ್ಮೀರ್ ಡಾಕ್ಟ್ರು, ಎಜುಕೇಟೆಡ್ ಮುಸಲ್ಮಾನರು ಎಲ್ಲಾನು ಹೇಳಿದ್ರೆ ಈಗ ಏನಾಯ್ತು? ದಿಸ್ ಇಸ್ ಕಾಲ್ಡ್ ಪ್ರಿಡಿಕ್ಟಿವ್ ಪೊಲೀಸಿಂಗ್ ಅಲ್ಗೋರಿದಮ್. ಇದನ್ನ ಎಲ್ಲಿ ಅಪ್ಲೈ ಮಾಡ್ತಾರೆ ಅಂದ್ರೆ, ಹಿಟ್ಲರ್ ಇದನ್ನ ಇಂಟ್ರೊಡ್ಯೂಸ್ ಮಾಡ್ದ, ಮುಸೋಲಿನಿ ಇದನ್ನ ಇಂಟ್ರೊಡ್ಯೂಸ್ ಮಾಡ್ದ, ಇಡಿಯಮಿನ್ ಇದನ್ನ ಇಂಟ್ರೊಡ್ಯೂಸ್ ಮಾಡ್ದ. ಎಲ್ಲೆಲ್ಲ ಟೆರರಿಸ್ಟ್ ಸರ್ಕಾರ ಇರುತ್ತೋ ಅಲ್ಲೆಲ್ಲ ಕೂಡ ಪ್ರಿಡಿಕ್ಟಿವ್ ಪೊಲೀಸಿಂಗ್ ಅಲ್ಗೋರಿದಮ್ ಅನ್ನ ಜಾರಿ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಕೇಸಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ, ಈ ಮಾಧ್ಯಮದವ್ರು ಯಾರು? ಈ ದಿ ಕಂಟ್ರಿ ವಾಂಟೆಡ್ ಟು ನೋ ದ ಗ್ರೇಟ್ ಅರ್ನಬ್ ಗೋಸ್ವಾಮಿ ಏನ್ ಹೇಳೋದು ಅವ್ರ ಮೇಲೆ. ಅದೇ ತರ ಎಲ್ಲ ಮೈನ್ ಸ್ಟ್ರೀಮ್ ಮೀಡಿಯಾ ಏನ್ ಹೇಳ್ತಾರೆ, ಏನ್ ಪ್ರೊಜೆಕ್ಷನ್ ಕೊಟ್ರು. ಕೋವಿಡ್ ಬಂದ್ರೆ ಜಿಹಾದಿ ಕೋವಿಡ್, ಲವ್ ಮಾಡಿದ್ರೆ ಲವ್ ಜಿಹಾದು, ಊಟ ಮಾಡಿದ್ರೆ ಊಟ ಜಿಹಾದು, ಕೆಲಸ ಬೇಕಂದ್ರೆ ಕೆಲಸ ಜಿಹಾದು, ಎಲ್ಲವನ್ನು ಒಂದು ಕಮ್ಯುನಿಟಿ ಮೇಲೆ ಮಾಡ್ತಾರೆ. ಅಂದ್ರೆ ಇದು ಕೋಮುವಾದ, ಇದು ಸರ್, ಈಗ 2002ನೇ ಇಸ್ವಿಯಲ್ಲಿ ಅಕ್ಷರಧಾಮದ ಪ್ರಕರಣದಲ್ಲಿ ಸುಮಾರು 127 ಮುಸ್ಲಿಮರನ್ನ ತಪ್ಪಾಗಿ ಬಂಧಿಸಿ 19 ವರ್ಷ ಅಂದ್ರೆ 2021 ನಲ್ಲಿ ಅವ್ರನ್ನ ರಿಲೀಸ್ ಮಾಡ್ತಾರೆ. ನಂತರ 2005 ಅಲ್ಲಿ ಹೈದರಾಬಾದ್ ಬಾಂಬ್ ಸ್ಫೋಟದಲ್ಲಿ 10 ಜನರನ್ನು ಬಂಧಿಸ್ತಾರೆ. ನಂತರ ದಶಕಗಳ ಕಾಲ ಒಬ್ಬ ವ್ಯಕ್ತಿಗಳನ್ನ ಅಥವಾ ಒಂದು ಸಮುದಾಯವನ್ನ ಈ ರೀತಿ ದೂಷಣೆ ಮಾಡೋದು, ನಂತರ ಆ ಒಂದು ದಶಕ ಅವರ ಜೀವನಕ್ಕೆ, ಅವ್ರಿಗೆ ಆರ್ಥಿಕವಾಗಿ ಹಿಂಸೆ ಆಗ್ತಾ ಇರೋದಕ್ಕೆ ಹೊಣೆ ಯಾರು? ಇದಕ್ಕೆ ನಾವು ಒಂದು ಕಮ್ಯುನಿಟಿಯನ್ನ ಟಾರ್ಗೆಟ್ ಮಾಡ್ತಾರೆ. ಇದನ್ನ ನರೇಟಿವ್ಸ್, ಫಾಲ್ಸ್ ನರೇಟಿವ್ ಮೀಡಿಯಾ ಮಾಡ್ತಾ ಇದ್ದಾರೆ. ಈಗ ನಾನು ಒಂದು ಕೇಸ್ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ 2009ರಲ್ಲಿ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಆಯ್ತು. ಈಗ ಮೊದಲು ಏನ್ ಮಾಡಿದ್ರು, ತನಿಖೆ ಮಾಡಿದ್ರು, ಚಾರ್ಜ್ ಶೀಟ್ ಮಾಡಿದ್ರು. ಯಾರು ಕನ್ನಡ ಮಾತಾಡುವ ಮುಸಲ್ಮಾನರ ಮೇಲೆ ಹಾಕಿದ್ರು. ಅವರಿಂದ
ವೆಪನ್ಸು ರಿಕವರಿ ಆಯಿತು, ಅಮೋನಿಯಂ ನೈಟ್ರೈಟ್ ರಿಕವರಿ ಆಯಿತು, ವೆಹಿಕಲ್ ರಿಕವರಿ ಆಯಿತು, ಎಲ್ಲ ಆಗಿ ಚಾರ್ಜ್ ಶೀಟ್ ಹಾಕಿದ್ರು. ಚಾರ್ಜ್ ಶೀಟ್ ಹಾಕಿದ ಮೇಲೆ ಏನು ಮಾಡಿದ್ರು, ಕನ್ನಡ ಸ್ಪೀಕಿಂಗ್ ಮುಸ್ಲಿಮ್ಸನ್ನು ಬಿಟ್ಬಿಟ್ಟು ಮಲಯಾಳ ಸ್ಪೀಕಿಂಗ್ ಮುಸ್ಲಿಮ್ಸ್ ಮೇಲೆ ಈಗ ಚಾರ್ಜ್ ಶೀಟ್ ಹಾಕಿದ್ದಾರೆ. ಮೊನ್ನೆ ಆರ್ಗ್ಯುಮೆಂಟ್ ಮಾಡಿದೆ, 26/2/2009 ಬೆಂಗಳೂರು ಮಡಿವಾಳ ಇಂಟ್ರಾಗೇಷನ್ ಸೆಂಟರಿಂದ ಅಬ್ದುಲ್ ಜಬ್ಬಾರ್ ಅನ್ನೋ ಒಂದು ಹುಡುಗನನ್ನೇ ಅವರು ಕರೆದುಕೊಂಡು ಹೋಗ್ತಾರೆ. ಜೀಪ್ ನಂಬರ್ ಹೇಳ್ತಾರೆ, ರೂಟ್ ಹೇಳ್ತಾರೆ, ಸೊಂಟಿಗುಪ್ಪ ಮುಖಾಂತರ ಓದಿವಿ ಅಂತ ಹೇಳ್ತಾರೆ. ಅಲ್ಲಿ ಲಕ್ಕೇರಿ ಎಸ್ಟೇಟ್ ಅಂತಾರೆ, ಪೈಸರಿ ಎಸ್ಟೇಟ್ ಅಂತಾರೆ, ಮತ್ತೆ ಅಲ್ಲಿ ಹೊಸತೋಟ ಅಂತಾರೆ. ಅಲ್ಲಿ ಹೋದ್ರೆ ಒಂದು ಮನೆ ಇರುತ್ತೆ, ಮನೆಯ ಮೇಲ್ಛಾವಣಿಯಲ್ಲಿ ಲೆಡ್ ಅಸೈಡ್ ಡಿಟನೇಟರ್ಸ್, PETN ಈ ಥರ ಭಯಂಕರ ಎಕ್ಸ್ಪ್ಲೋಸಿವ್ ರಿಕವರ್ ಆಯಿತು ಅಂದು ಅದೆಲ್ಲ ಬರೆದುಕೊಂಡು ಅಲ್ಲಿಂದ ಎಷ್ಟು ಗಂಟೆಗೆ ಬಿಟ್ಟರು ಮಡಿಕೇರಿ, ಎಷ್ಟು ಗಂಟೆ ಬೆಂಗಳೂರು ಬಂದರು, ಇದು ಎಲ್ಲ ವಿಚಾರಗಳು ಮಹಸರು IO ಹೇಳ್ತಾರೆ, ಎಲ್ಲ ಹೇಳ್ತಾರೆ. ನಾನೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ದು. ಆ ರಿಮಾಂಡ್ ಅಪ್ಲಿಕೇಶನ್ ಎಲ್ಲ ಸರ್ಟಿಫೈಡ್ ಕಾಪಿ ತಗೊಂಡೆ. ನೋಡಿದರೆ 25/2/2009 11 ಗಂಟೆಗೆ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅಂದರೆ 26/2/2009 ಅವನು ಜೈಲಲ್ಲಿದ್ದಾನೆ ಪಾರಪ್ಪನ ಅಗ್ರಹಾರದಲ್ಲಿ. ನೋಡಿ ಹೆಂಗ್ ಬರುತ್ತೆ ನೋಡಿ, ಲೀಡ್ ಅಸೈಡ್ ಎಲ್ಲಿ ಬರುತ್ತೆ, PETN ಎಲ್ಲಿ ಬರುತ್ತೆ, ಡಿಟೋನೇಟರ್ ಎಲ್ಲಿ ಬರುತ್ತೆ. ಈ ತರ ತನಿಖೆ ಮಾಡಿ ಅವನು ಜೈಲಲ್ಲಿ ಎಷ್ಟು ವರ್ಷದಿಂದ ಇದ್ದಾನೆ? 2009ರಿಂದ 2025 ವರೆಗೆ ಜೈಲಲ್ಲಿ ಇದ್ದಾನೆ. ಅದರಲ್ಲಿ 2 ಜನ ಮುಸಲ್ಮಾನರು, ಅವ್ರ ಮೇಲೆ ಇರೋ ಅಲಿಗೇಷನು, ಒಬ್ಬ ಅಕ್ಯೂಸ್ ನಂಬರ್ 1ಗೆ ಘಟನೆಗೆ 6 ತಿಂಗಳ ಮುಂಚೆ ಒಂದು ಟೀ ಕೊಡ್ತಾನೆ. ಘಟನೆ ಆಗಿ 6 ತಿಂಗಳ ನಂತರ ಇನ್ನೊಂದು ಟೀ ಕೊಡ್ತಾನೆ. ಆ 2 ವಿಟ್ನೆಸ್ಸು ಹಾಸ್ಟೆಲ್. ನಾನು ಹೈಕೋರ್ಟಲ್ಲಿ ಹೇಳಿದೆ ಅವ್ರ ಮೇಲೆ ಏನು ಕೇಸ್ ಇದೆ ಅಂದರೆ, ಸಮಯ ಟೀ ವಿಷಯ ಇದು, 6 ತಿಂಗಳ ಮುಂಚೆ ಒಂದು ಟೀ, 6 ತಿಂಗಳ ನಂತರ ಒಂದು ಟೀ. ಹೈಕೋರ್ಟಲ್ಲಿ ಬೇಲ್ ಕೊಟ್ಟಿಲ್ಲ. ಈ ಕೇಳಿದ್ರೆ ಇವ್ರು ಮುಸಲ್ಮಾನರು. ನೋಡಿ, ಈ 2 ಕೈ ಇದೆ, ಒಂದು ಕೈಯಲ್ಲಿ ಬಾಂಬ್ ಇದೆ, ಇನ್ನೊಂದು ಕೈಯಲ್ಲಿ ಕಲ್ಲಿದೆ. ಕಲ್ಲಿರೋವನಿಗೆ ಜೈಲು, ಬಾಂಬ್ ಇರೋವನಿಗೆ ಬೇಲು. ಅಂದ್ರೆ ಕೈ ಮನುಷ್ಯರ ಕೈಯೇ 2 ಕೈ ಮನುಷ್ಯರ ಕೈಯೇ. ಇದು ಮುಸಲ್ಮಾನರ ಕೈಯೇ, ಇದು ಸವರ್ಣೀಯರ ಕೈಯೇ. ಸವರ್ಣೀಯರ ಕೈಯಲ್ಲಿ ಬಾಂಬ್ ಇದ್ರೆ ಬೇಲು, ಮುಸಲ್ಮಾನರ ಕೈಯಲ್ಲಿ ಕಲ್ಲಿದ್ರೆ ಜೈಲು. ಇದು ಪರಿಸ್ಥಿತಿ. ಅಂದ್ರೆ ಈಗ ಒಂದು ಕಮ್ಯುನಿಟಿನ ಕ್ರಿಮಿನಲೈಸೇಷನ್, ಡಿಮನೈಸೇಷನ್, ವಿಲಿಫಿಕೇಶನ್, ಪೊಲಿಟಿಸೈಸೇಷನ್, ಕಮ್ಯುನಲೈಸೇಷನ್, ಗೂಂಡಾಯಿಸೇಷನ್, ಇದು ಸ್ಟೇಟ್ ಟೆರರಿಸಮ್ ಆಗ್ತಾ ಇದೆ ಅಂತ ಹೇಳ್ತೀನಿ ನಾನು. ಓಕೆ ಸರ್, ಈಗ 2014 ಯಾವಾಗ ಮೋದಿ ಸರ್ಕಾರ ಆಳ್ವಿಕೆಗೆ ಬರುತ್ತೋ ಆಗಿನಿಂದ UAPA ಅಡಿಯಲ್ಲಿ ಈ ರೀತಿಯ ಭಯೋತ್ಪಾದನೆ ಹೆಸರಲ್ಲಿ ಅಮಾಯಕರನ್ನ ಬಂಧಿಸುವಂತದ್ದು, ಕೆಲವೊಂದಿಷ್ಟು ಪ್ರಕರಣಗಳು ಒಂದು 50% ಜಾಸ್ತಿ ಆಗಿದೆ ಅಂತ ವರದಿಗಳು ಹೇಳುತ್ತೆ. ಅಷ್ಟೇ ಅಲ್ಲ, 2021 ಒಂದು ವರದಿ ಪ್ರಕಾರ ಈ ಒಂದು UAPA ಏನು ಭಯೋತ್ಪಾದನಾ ನಿಗ್ರಹ ಚಟುವಟಿಕೆ, ಈ ಒಂದು UAPA ಅಂತ ಇದೆ, ಅದರ ಅಡಿಯಲ್ಲಿ ಅಪರಾಧಿಗಳು ಅಥವಾ ಆರೋಪ ಸಾಬೀತಾಗಿದ್ದು ಬರೀ 2% ಮಾತ್ರ. ಉಳಿದವರು ನಿರಪರಾಧಿಗಳು ಅಂತ ಹೊರಗೆ ಬರ್ತಿದ್ದಾರೆ. ಇನ್ನೆಷ್ಟೋ ಜನರದ್ದು ತನಿಖೆಗಳು ಇನ್ನೂ ಶುರುನೇ ಆಗಿಲ್ಲ. ಇದನ್ನೆಲ್ಲ ಯಾವ ರೀತಿ ನೋಡ್ಬೇಕು ನಾವು? ಈಗ UAPA ಅಂದಿದಲ್ಲ, ಅದು ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿಗೆ ವಿರೋಧವಾಗಿದ್ದು. ಇದು ಮೊದಲು ಟಡಾ ಅಂದು ತಂದ್ರು. ಟಡಾಗೆ 2 ವರ್ಷ ಸನ್ಸೆಟ್ ಕ್ಲಾಸ್ ಇತ್ತು. ಟಡಾ ಹೋದ ಮೇಲೆ ಏನ್ ಮಾಡಿದ್ರು, 2002ರಲ್ಲಿ ಪೊಟಾ ಅಂದು BJP ಸರ್ಕಾರ ತಂದ್ರು. ಅದು 2 ವರ್ಷ ಇತ್ತು. 2004ರಲ್ಲಿ ಬೆಳಗ್ಗೆ ಫೋಟೋನ ರದ್ದು ಮಾಡಿ ಸಂಜೆ UAPನ ತಂದ್ರು. 2008ಅಲ್ಲಿ ಇದನ್ನ ಇನ್ನ ಸ್ಟ್ರಾಂಗ್ ಮಾಡಿದ್ರು. ಜೊತೆಗೆ NIA ಕಾನೂನು ತಂದ್ರು, ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂದು. ಅದು ನಮ್ಮ ಫೆಡರಲಿಸಮೇ ಅಟ್ಯಾಕು. CBI ಬರ್ಬೇಕಂದ್ರೆ ಮುಖ್ಯಮಂತ್ರಿ, ಹೋಮ್ ಮಿನಿಸ್ಟ್ರಿ ಅವ್ರಿಗೆ ಅನುಮತಿ ಕೊಡ್ಬೇಕು. ಈಗ ಮುಖ್ಯಮಂತ್ರಿನ ಅರೆಸ್ಟ್ ಮಾಡ್ಬೋದು. ಅಂದ್ರೆ ಇಡೀ ಫೆಡರಲ್ ಸಿಸ್ಟಮ್ ಅನ್ನ ಅಟ್ಯಾಕ್ ಮಾಡುತ್ತೆ. ಈಗ UAPA NIA ಬೆಂಗಳೂರಲ್ಲಿ ಯಾರಿದ್ದಾರೆ? ಒಂದು ದಲಿತರು ಇರ್ತಾರೆ, ಇಲ್ಲ ಅಂದ್ರೆ ಆದಿವಾಸಿಗಳಿರ್ತಾರೆ. ಅವ್ರ ಹೆಸರು ನಕ್ಸಲೈಟು, ಮಾವೋಯಿಸ್ಟ್ ಅಂದು ನಿರಪರಾಧಿಗಳನ್ನ ತಂದು ಅಲ್ಲಿ ನಿಲ್ಲಿಸ್ತಾರೆ. ಇನ್ನೊಂದ್ ಕಡೆ ಬರೀ ಮುಸ್ಲಿಮ್ಸ್ನ ತಂದಿಡಿಸ್ತಾರೆ. ಈಗ KJ ಅಲ್ಲಿ, DJ ಅಲ್ಲಿ, ಹುಬ್ಳಿ ಅಲ್ಲಿ ಬರೀ ಕಲ್ಲು ಎಸಿತಾರೆ.
ಕಲ್ಲು ಕಲ್ಲು ಲೋಕಲ್ ಕಲ್ಲು ಕಲ್ಲು ಪಾಕಿಸ್ತಾನದಲ್ಲ, ಬಾಂಗ್ಲಾದೇಶದಲ್ಲ, ಅದು ಇಲ್ಲಿ ಕೆಳಗಡೆ ಬಿದ್ದಿರೋ ಕಲ್ಲು. 7 ವರ್ಷದಿಂದ ಜೈಲಲ್ಲಿ ಇದ್ದಾರೆ. ಹೂಬ್ಳಿನಲ್ಲಿ ಟವರ್ ಡಂಪ್ ಆಗ್ತಾರೆ. ಟವರ್ ಡಂಪ್ ಅಲ್ಲಿ ಎಷ್ಟು ನಂಬರ್ ಬಂತು? ಮುಸ್ಲಿಮ್ರನ್ನೆಲ್ಲ ಒಂದ್ ಕಡೆ ಮಾಡ್ತಾರೆ, ಇನ್ನು ಬೇರೆಯವ್ರದನ್ನೆಲ್ಲ ಒಂದ್ ಕಡೆ ಮಾಡಿ ಆ ಟವರ್ ಡಂಪ್ ಅಲ್ಲಿ 100,000 ಜನ ಸೇರ್ತಾರೆ. ಎಲ್ಲಾ ಮುಸಲ್ಮಾನರ ಮೇಲೆ ಕೇಸ್ ಹಾಕ್ತಾರೆ. ಬೇಲೇ ಇಲ್ಲ. UAP ಅಲ್ಲಿ 43D5 ಒಂದು ಇದೆ. ಆ 43D5 ಏನಾಗುತ್ತೆ? ಮಶಾನಕ್ಕೆ ಹೋದ ಜನ ವಾಪಸ್ ಬರೋದಿಲ್ಲ. UAP ಕಾಯ್ದೆಯಲ್ಲಿ ಜೈಲಿಗೆ ಹೋದ ಜನ ವಾಪಸ್ ಬರೋದಿಲ್ಲ. ಅದು ಇದು ಜನ. ಅದೇ ಒಂದು ಭಯ ಕಾಡ್ತಾ ಇರೋದು ಸರ್. ಪೊಲೀಸರು ಏನಾದ್ರು ಈ UAPA ಅಡಿಯಲ್ಲಿ ಬಂಧನ ಮಾಡಿದ್ರೆ ತಮ್ಗೆ ಜೀವಾವಧಿ ಶಿಕ್ಷೆ ಕನ್ಫರ್ಮ್ ಅನ್ನೋ ರೀತಿ ಆಗೋಗ್ಬಿಟ್ಟಿದೆ ಈಗ. ಹೌದೌದು, ಬರೋದಿಲ್ಲ. ಈಗ ನೋಡಿ, ಈ ಕೋರ್ಟ್ ಅಲ್ಲಿ ಕೇಸು ನಾನು ಈಗ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೀನಿ. 2009 ಫೆಬ್ರವರಿಯಲ್ಲಿ ಬಂಧಿಸಿ 2026 ವರೆಗೆ ಜೈಲಲ್ಲಿ ಇದ್ದಾರೆ. ಈಗ ವಾದ ಯಾವಾಗ? ಈಗ ಸುಪ್ರೀಂ ಕೋರ್ಟ್ ಆದೇಶ, ಬೇಲ್ ಕೊಡಲ್ಲ, ನೀವು 4 ತಿಂಗಳಲ್ಲಿ ಕೇಸ್ ಮುಗಿಸ್ಕೊಳ್ಳಿ ಅಂದು. ಇನ್ನೊಂದು ಮಲ್ಲೇಶ್ವರಂ ಕೇಸಲ್ಲಿ ಅದು ಎಕ್ಸ್ಪರ್ಟ್ ಹೇಳ್ತಾರೆ, ಆ ಮೋಟರ್ ಸೈಕಲಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಆ ಬ್ಯಾಂಡಿಕೂಟ್ ಕಚ್ಚಿ ಅದು ಬ್ಲಾಸ್ಟ್ ಆಯ್ತಂದು ಯಾರು ಹೇಳ್ತಾರೆ? ಎಕ್ಸ್ಪರ್ಟ್ ಹೇಳ್ತಾರೆ. ಪೊಲೀಸರು ಏನು ಹೇಳ್ತಾರೆ? ಬಾಂಬ್ ಇಟ್ರೆ ಅಮೋನಿಯಂ ನೈಟ್ರೈಟ್ ಇರಬೇಕೋ ಇಲ್ಲ, ಡೆಟನೇಟರ್ ಇರಬೇಕೋ ಇಲ್ಲ, ಲೆಡ್ ಅಸೈಡ್ ಇರಬೇಕೋ ಇಲ್ಲ, ಬಾಂಬ್ ಇಟ್ರೆ ಏನೆಲ್ಲ ಸಿಗಬೇಕೋ ಯಾವುದು ಇಲ್ಲ. ಎಕ್ಸ್ಪರ್ಟ್ ಹೇಳ್ತಾರೆ ಅದು ಪೆಟ್ರೋಲ್ ಇಂದ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. ಆದ್ರೆ ಅವರು 2013 12 ವರ್ಷದಿಂದ ಜೈಲಲ್ಲಿ ಇದ್ದಾರೆ. ಈ ಎಷ್ಟೋ ಕೇಸ್ಗಳಲ್ಲಿ ಒಂದು ಪೆನ್ ಡ್ರೈವ್, ಒಂದು CD, ಒಂದು CDR ಅಷ್ಟಿಗೆ 5 ವರ್ಷದಿಂದ ಜೈಲಲ್ಲಿ ಇದ್ದಾರೆ. ಇದರಲ್ಲಿ ಏನಿಷ್ಟು ವಿಷಯ ಅಂದ್ರೆ ಅವ್ರಿಗೆ ಒಳ್ಳೆ ಲಾಯರ್ ಸಿಗೋದಿಲ್ಲ. ಐ5 ಲಾಯರ್ಗಳು ಐ5 ಕೇಸ್ಗೆ ಹೋಗ್ತಾರೆ. ಈ ಕೇಸ್ಗಳು ನಡೆಸೋ ಲಾಯರ್ ಯಾರು? ಈಗ ಮೊನ್ನೆ ಒಂದು ಲಕ್ಷ್ಮಿ ಪೂಜಾರ್ತಿ ಅಂದು ಒಂದು ಆದಿವಾಸಿಗಳ ಜೊತೆ ಹೋರಾಟ ಮಾಡಿರುವ ಒಂದು ಮಹಿಳೆ, ಅವಳು ಸರೆಂಡರ್ ಆಗ್ತಾಳೆ. ನಾವು ಫ್ರೀ ಆಗಿ ಸರೆಂಡರ್ ಮಾಡಿ ನಮ್ಗೆ ರಿಹಾಬಿಲಿಟೇಷನ್ ಮಾಡ್ತೀವಿ ಅಂದು. ಆ ಹುಡುಗಿಗೆ ಒಂದು ಸ್ಟಾಂಪ್ಗೆ ದುಡ್ಡು ಕಟ್ಟೋಕ್ಕೂ ಯಾರು ಬರೋದಿಲ್ಲ ಮುಂದೆ. ನಾವೇ ಆರ್ಗ್ಯುಮೆಂಟ್ ಮಾಡಿ ಹೊರಗೆ ಬಂದಿದ್ದಾರೆ. ಅವ್ರು ಮಾಡಿರೋ ತಪ್ಪೇನು? ಅವ್ರ ಮೇಲೆ ಏನು ಇಲ್ಲ. ಏನು ಹಾಕಿದ್ದಾರೆ? ಪೊಲೀಸರು ಹೋದ್ರಂತೆ, ಒಂದು ಬ್ಯಾನರ್ ಇತ್ತಂತೆ, ಅದಕ್ಕೆ UAPA. ಅಲ್ಲಿ ಊಟ ಮಾಡಿದ್ರಂತೆ, ಡಬ್ಬಿ ಇತ್ತಂತೆ, UAPA. ಅಲ್ಲಿ ಬುಲೆಟ್ ಇತ್ತು, UAPA. ಏನದು UAPA? ನಮ್ಮ ಜೊತೆ ಈಗ ಹೋರಾಟಗಾರರಾಗಿರುವ ಹಾಗೇನೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ರಜಾಕ್ ಉಸ್ತಾದ್ ಅವರು ಸಹ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ ಸರ್, ಚರ್ಚೆಗೆ ಸ್ವಾಗತ. ಸರ್, ಚರ್ಚೆ ಈಗಾಗಲೇ ಶುರುವಾಗಿದೆ. ಬಾಲನ್ ಅವರು ಮಾತಾಡ್ತಿದ್ದಾರೆ ಸರ್. ಬಾಲನ್ ಸರ್, ಕಂಟಿನ್ಯೂ ಮಾಡಿ ಸರ್. ಸರ್ ರಜಾಕ್ ಸರ್, ಈಗ ನಿಮ್ಮಿಂದನೇ ಶುರು ಮಾಡ್ತೇನೆ ಒಂದು ಕ್ವಶನ್ ಇಂದ. ಈಗ ಮುಸ್ಲಿಮರಷ್ಟೇ ಅಲ್ಲ, ಬೇರೆ ಬೇರೆ ಧರ್ಮದವರು ಸಹ ಈ ಒಂದು ಭಯೋತ್ಪಾದನೆಯಲ್ಲಿ ಜಾಯಿನ್ ಆಗ್ತಿದ್ದಾರೆ ಅಥವಾ ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ. ಪಾಕಿಸ್ತಾನಿ ಏಜೆಂಟ್ಗಳ ಜೊತೆಗೆ ಸಂಪರ್ಕದಲ್ಲಿದ್ದಂತ ಥಾಣೆ ಮೂಲದ ಇಂಜಿನಿಯರ್ ಇದ್ರು ರವೀಂದ್ರ ವರ್ಮಾ, ಆಮೇಲೆ ರಾಜಸ್ಥಾನ್ ನಿವಾಸಿ ಇದ್ದ ಮಂಗತ್ ಸಿಂಗ್ ಅಂತ, ಆಮೇಲೆ ಹರಿಯಾಣ ನಿವಾಸಿ ಇದ್ದ ದೇವೇಂದ್ರ ಅಂತ, ಜೊತೆಗೆ ಬೆಂಗಳೂರಿನ ದೀಪ್ರಾಜ್ ಅಂತ ಇದ್ರು, ಜೊತೆಗೆ ಜ್ಯೋತಿ ಮಲ್ಹೋತ್ರಾ ಅಂತ ಇದ್ರು, ಆಮೇಲೆ ನಾರಾಯಣ್ ಲಾಲ್ ಅಂತ ಇದ್ರು. ಸೊ ಇವರೆಲ್ಲರ ಪ್ರಶ್ನೆ ಮುನ್ನೆಲೆಗೆ ಬಂದಾಗ ಜನಸಾಮಾನ್ಯರು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಷ್ಟು ಮಂದಿ ಪ್ರಶ್ನೆಯನ್ನು ಎತ್ತೋದು ಯಾವ ರೀತಿ ಅಂತಂದ್ರೆ, ಹಿಂದೂಗಳು ಅಥವಾ ಬೇರೆ ಧರ್ಮದವರು ಅಂದ್ರೆ ಮುಸ್ಲಿಮರನ್ನ ಬಿಟ್ಟು ಬೇರೆ ಧರ್ಮದವರು ಏನು ದೇಶದ್ರೋಹಿ ಚಟುವಟಿಕೆಗಳನ್ನ ಅವರ ಧರ್ಮದಲ್ಲಿ ಕೆಲವೊಬ್ರು ಮಾಡ್ತಾರೋ ಅದನ್ನ ನಾವು ಒಪ್ಕೋತೀವಿ ಅಥವಾ ಅದನ್ನ ನಾವು ಖಂಡಿಸ್ತೀವಿ. ಆದ್ರೆ ಮುಸ್ಲಿಮರು ಈ ರೀತಿ ಭಯೋತ್ಪಾದಕ ಚಟುವಟಿಕೆ ಮಾಡಿದವರನ್ನ, ದೇಶದ್ರೋಹಿ ಚಟುವಟಿಕೆ ಮಾಡೋದವ್ರನ್ನ ಖಂಡಿಸೋದಿಲ್ಲ ಅನ್ನುವಂತ ಒಂದು ಮಾತನ್ನ ಅಥವಾ ಒಂದು ಆರೋಪವನ್ನ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಇಲ್ಲ, ಈಗ ದೇಶದಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳು ನಡೀತಾ ಇರೋದು ಏನ್ ಕಾಣ್ತಾ ಇದ್ದೇವೆ. ಬಹುತೇಕ ಸಂದರ್ಭದಲ್ಲಿ ಒಂದು ಚಟುವಟಿಕೆ ಆದ ತಕ್ಷಣ ಇಮಿಡಿಯೇಟ್ ಈ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇದು ಕಣ್ಣು ಹೋಗ್ತಾ ಇರೋದೇ ಮುಸ್ಲಿಮರ ಮೇಲೆ. ಯಾರೋ ಮುಸ್ಲಿಂ ಹುಡುಗರ್ನ, ಯುವಕರನ್ನ ಹಿಡಿದು ತಗೊಂಡೋಗಿ ಜೈಲ್ನಾಗ ಹಾಕ್ತಾರೆ. 5 ವರ್ಷ 10 ವರ್ಷ ಆದ್ಮೇಲೆ ಬಹುತೇಕ ಪ್ರಕರಣದಲ್ಲಿ ಆ ಮುಸ್ಲಿಂ ಯುವಕರನ್ನ ಬಿಡುಗಡೆಗೊಳಿಸಿದಾಗ ಕೋರ್ಟ್ಗಳು
ಅಂದ್ರೆ ಏನ್ ಅರ್ಥ, ನೀವು ಟಾರ್ಗೆಟ್ ಮಾಡಿ ಅರೆಸ್ಟ್ ಮಾಡ್ತಾ ಇದ್ದೀರಿ ಅಂದ್ರೆ ಇಮಿಡಿಯೇಟ್ ಒಂದು ದೊಡ್ಡ ಇನ್ಸಿಡೆಂಟ್ ಆಗಿದೆ, ಫಸ್ಟ್ ಅರೆಸ್ಟ್ ಮಾಡ್ಬೇಕು. ಯಾರು ಸಿಗ್ತಾರೆ ಅಂದ್ರೆ ಯಾರೋ ಮುಸ್ಲಿಂ ಯುವಕರು ನಡ್ಕೊಂಡೋಗಿ ತಗೊಂಡೋಗಿ ಹಾಕ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ನಿನ್ನೆ ಒಂದು ವರದಿ ಬಂತು, ಏನಂದ್ರೆ ವಾರ್ತಾ ಭಾರತಿಯಲ್ಲಿ ಬಂದಿತ್ತು ವರದಿ. ಏನಂದ್ರೆ ಮೊನ್ನೆ ದೆಹಲಿ ಬ್ಲಾಸ್ಟ್ ಕೇಸ್ ನಲ್ಲಿ ಅರೆಸ್ಟ್ ಮಾಡಿದಂತ 3 ಡಾಕ್ಟರ್ನ ರಿಲೀಸ್ ಮಾಡಿದ್ದಾರೆ ಅಂತ. ಯಾವ ಮಾಧ್ಯಮದಲ್ಲಿ ಒಂದು ಲೈನ್ ಕೂಡ ಸುದ್ದಿ ಆಗ್ಲಿಲ್ಲ. ನಿನ್ನೆ ಒಬ್ರು ಪ್ರಿಯಾಂಕಾ ಶರ್ಮಾ ಅಂತೇಳಿ ಒಬ್ಬರು ಡಾಕ್ಟರ್ ನ ಅರೆಸ್ಟ್ ಮಾಡಿದ್ರು ಅದೇ ದೆಹಲಿ ಬ್ಲಾಸ್ಟ್ ಕೇಸ್ ನಲ್ಲಿ. ಯಾವ ಮಾಧ್ಯಮದಲ್ಲಿ ಕೂಡ ಸುದ್ದಿ ಆಗೋದಿಲ್ಲ. ಸುದ್ದಿ ಎಲ್ಲಿಗೆ ತಗೊಂಡೋಗಿ ನಿಲ್ತಾರೆ ಅಂತಂದ್ರೆ ಮುಸ್ಲಿಮ್ರು ಇದ್ರು ಅದರಿಂದ ಏನಾದ್ರೂ ರಾಜಕೀಯ ಲಾಭ ಆಗೋದಿದ್ರೆ ಮಾತ್ರ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಗ್ತಕ್ಕಂತ ಒಂದು ವ್ಯವಸ್ಥಿತವಾದಂತ ಜಾಲ ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ. ನಿಮಗ್ ಗೊತ್ತಿರ್ಲಿ, ಡಾಕ್ಟರ್ ಓದಿದ ಕೆಲವೊಬ್ಬ ರಾಜಕಾರಣಿಗಳು ಭಾಷಣ ಮಾಡ್ತಾರೆ, ಇವ್ರು ಡಾಕ್ಟರ್ ಓದಿದ್ರು ಲಾಭ ಇಲ್ಲ, ಇವರು ಭಯೋತ್ಪಾದನೆ ಮಾಡ್ತಾರೆ ಅಂತೇಳಿ. 2 ತಿಂಗಳ ಹಿಂದೆ ಒಬ್ಬ DRDO ಸೈಂಟಿಸ್ಟ್ ನ ಪಾಕಿಸ್ತಾನ್ ಪರವಾಗಿ ಬೇಹುಗಾರಿಕೆ ಮಾಡ್ತಾ ಇದ್ರು ಅಂತೇಳಿ ಅರೆಸ್ಟ್ ಮಾಡಿದ್ರು. ಅವ್ರು ಮುಸ್ಲಿಂ ಅಲ್ಲ, ಆದ್ರೂ ಯಾವ ಮಾಧ್ಯಮದಲ್ಲಿ ಗಂಭೀರ ಚರ್ಚೆ ಆಗೋದಿಲ್ಲ. ಅವ್ರ ಹಿಂದೆ ಇರುವಂತ ಇಡೀ ಸಮಾಜವನ್ನ ಯಾರು ಟಾರ್ಗೆಟ್ ಮಾಡೋದಿಲ್ಲ. ಇಲ್ಲಿ ಮುಸಲ್ಮಾನರು ಖಂಡಿಸ್ತಾರೋ ಖಂಡಿಸೋದಿಲ್ಲೋ ಅಂತಿಲ್ಲ, ಖಂಡಿಸ್ತೇವೆ. ಎಲ್ಲಿ ಖಂಡಿಸ್ಬೇಕು? ನಾವು ಎಲ್ಲಿ ಸೇರ್ತೇವೆ ಅಲ್ಲಿ ಖಂಡಿಸ್ತೇವೆ. ಮಸೀದಿಗಳಲ್ಲಿ ಸೇರ್ತೇವೆ ಅಲ್ಲಿ ಖಂಡಿಸ್ತೇವೆ. ಅದು ಇವ್ರು ಕಾಣೋದಿಲ್ಲ, ಇವ್ರು ನೋಡೋದಿಲ್ಲ, ಅದು ರೆಕಾರ್ಡ್ ಆಗೋದಿಲ್ಲ ಎಲ್ಲಿ ಕೂಡ. ಆಮೇಲೆ ನಾವ್ಯಾರು ರೋಡಿಗೆ ಬಂದು ಅವ್ರ ಪರವಾಗಿ ರೋಡಿಗೆ ಪ್ರತಿಭಟನೆ ಮಾಡಿದ ಇತಿಹಾಸದಲ್ಲೇ ಇಲ್ಲ. ಇವ್ರನ್ನ ನೀವು ಭಯೋತ್ಪಾದಕರನ್ನ ಸಪೋರ್ಟ್ ಮಾಡಿ ಎಲ್ಲಿಯೂ ಕೂಡ ಬೆಂಬಲಿಸಿರ್ತಕ್ಕಂಥ ಇತಿಹಾಸ ನಮ್ ದೇಶದಲ್ಲಿ ಇಲ್ಲ. ನಿಜವಾಗ್ಲೂ ಆಗ್ಬೇಕಾಗಿರ್ತಕ್ಕಂಥದ್ದೇನಂದ್ರೆ, ನೀವು ಯಾವುದೇ ರೀತಿಯಿಂದ ಹಿಂಸೆ ತಾಳಿರ್ತಕ್ಕಂಥ ವ್ಯಕ್ತಿಗಳನ್ನ ಆಯಾ ಕಾನೂನಿನಲ್ಲಿ ಅಪರಾಧಿ ಅಂತ ಮಾತ್ರ ಪರಿಗಣಿಸಿದಾಗ ಮಾತ್ರ ಒಂದು ಅಪರಾಧವನ್ನ ಬುಡ ಸಮೇತ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಬಟ್ ಇಲ್ಲಿ ಡಿಸ್ಕ್ರಿಮಿನೇಷನ್ ಏನ್ ಮಾಡ್ತಾ ಇದಾರಲ್ಲ, ಬಹುತೇಕ ಪ್ರಕರಣಗಳಲ್ಲಿ ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ. ನೀವು ಈಗ ಯಾವುದೋ ಮನೆಯನ್ನ ಹುಡುಕಿ ತೆಗೆದ ಮೇಲೆ ಅಲ್ಲಿ ಇಸ್ಲಾಮಿಕ್ ಲೇಖನಗಳು ಸಿಕ್ಕು, ಅರಬ್ಬಿಯಲ್ಲಿ ಪುಸ್ತಕಗಳಿದ್ದು ಅಂದ್ರೆ ಎಲ್ಲಾರ ಮನೆಯಲ್ಲಿ ಅರಬ್ಬಿ ಪುಸ್ತಕ ಇರ್ತದೆ. ನಮ್ಮ ಹತ್ರ ಕುರಾನ್ ಇರ್ತದೆ, ಪಾರಾ ಇರ್ತದೆ, ಹದೀಸ್ ಇರ್ತದೆ, ಅವೆಲ್ಲ ಅರಬ್ಬಿಯಲ್ಲಿ ಇರ್ತದೆ. ನಮ್ಗೆ ಅರಬ್ಬಿ ಓದ್ಲಿಕ್ಕೆ ಬರ್ತದೆ. ಪ್ರತಿಯೊಬ್ಬ ಮುಸಲ್ಮಾನರಿಗೆ ಈ ದೇಶದಲ್ಲಿ ಅರಬ್ಬಿ ಓದ್ಲಿಕ್ಕೆ ಬರ್ತದೆ. ಯಾಕಂದ್ರೆ ಕುರಾನ್ ಅರಬ್ಬಿ ಭಾಷೆಯಲ್ಲಿ ಇರೋದ್ರಿಂದ ನಾವು ಅದನ್ನು ಓದ್ತೀವಿ. ಅದು ಮನೆಯಲ್ಲಿ ಇರ್ತದೆ. ನೀವು ಅರಬ್ಬಿ ಮಟೀರಿಯಲ್ ಸಿಕ್ಕಿದೆ ಅಂತ ಬಹಳ ದೊಡ್ಡ ಘೋಷಣೆ ಮಾಡ್ತಾರೆ ಇವರು. ಅದಾದ್ಮೇಲೆ ಕೋರ್ಟ್ ಅಲ್ಲಿ, ಈಗ ಬಾಲನ್ ಸರ್ ಹೇಳ್ತಾ ಇದ್ರು, ಕೋರ್ಟ್ ನಲ್ಲಿ ಅದೆಲ್ಲ ನಿಲ್ಲೋದಿಲ್ಲ ಅಂತ. ಖಂಡಿತವಾಗಿಯೂ ಅದು ಟ್ರೈಲ್ ಆಗೋತನ 10 ವರ್ಷ, 15 ವರ್ಷ, 20 ವರ್ಷ, ಎಷ್ಟೆಷ್ಟು ವರ್ಷ ಆಗ್ತದೋ, 10 ವರ್ಷ, 22 ವರ್ಷ ಆದ್ಮೇಲೆ ಒಬ್ಬನು ಬಿಡುಗಡೆ ಆಗಿದ್ದಾನೆ. ಇಲ್ಲ ಎವಿಡೆನ್ಸ್ ಇಲ್ಲ ಇವನ್ ಪರವಾಗಿ ಅಂತ. ಈ ರೀತಿ ದೇಶದಲ್ಲಿ ಹಲವಾರು ಪ್ರಕರಣಗಳಾಗಿದ್ದಾವೆ. ಆಮೇಲೆ ಮಾಧ್ಯಮ ನೋಡುವ ದೃಷ್ಟಿಕೋನ ದೇಶದಲ್ಲಿ ಬಹಳ ವಿಚಿತ್ರವಾಗಿದೆ. ಮಾಧ್ಯಮವಾಗಿ ನೋಡ್ಬೇಕು, ಅಪರಾಧವನ್ನ ಅಪರಾಧದ ದೃಷ್ಟಿಯಲ್ಲಿ ನೋಡ್ಬೇಕು ವಿನ ಧರ್ಮ ಜಾತಿಯ ದೃಷ್ಟಿಯಲ್ಲಿ ನೋಡೋದ್ರ ಮೂಲಕ ದೇಶದಲ್ಲಿ ಅಪರಾಧವನ್ನ ಒಂದು ಸಮುದಾಯದ ತಲೆಗೆ ಕಟ್ತಕ್ಕಂತ ಏನ್ ಪ್ರಯತ್ನ ನಡೀತಿದೆ, ಇದು ಬಹಳ ನೋವಿನ ಸಂಗತಿ. ಮೊದಲೇನ್ ಮಾಡಿದ್ರು, ಮೌಲ್ವಿಗಳು ಭಯೋತ್ಪಾದಕರು ಅಂತ ತೋರ್ಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಯಾವ್ದ್ರಲ್ಲಿ ಕೂಡ ಇವರಿಗೆ ಪರವಾಗಿ ಜಜ್ಮೆಂಟ್ ಬರ್ಲಿಲ್ಲ. ಯಾರು ಕೂಡ 10 ವರ್ಷ 5 ವರ್ಷ ಆದ್ಮೇಲೆ ಅವರೆಲ್ಲ ಬಿಡುಗಡೆ ಆದ್ರು. ಹೈದರಾಬಾದ್ ಮಕ್ಕಾ ಮಸೀದ್ ಕೇಸ್ ನಲ್ಲಿ 50 ಜನ ಯುವಕರನ್ನ ಅರೆಸ್ಟ್ ಮಾಡಿದ್ರು. 5 ವರ್ಷ ಆದ್ಮೇಲೆ ಅವ್ರು ನಿರಪರಾಧಿ ಅಂತ ಬಿಡುಗಡೆ ಮಾಡಿದ್ರು. 50 ಜನರದ 5 ವರ್ಷ ಜೀವನ ಹಾಳು ಮಾಡಿರ್ತಕ್ಕಂಥ. ಆಮೇಲೆ ಇವ್ರೇನ್ UAPA ಕಾಯ್ದೆ, NIA ಕಾಯ್ದೆ ಮಾಡಿದ್ದಾರೆ. ಸುಳ್ಳು ಅಪರಾಧಿಗಳನ್ನ ಹಿಡಿದಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಯಾವ ಕ್ರಮ ಇಲ್ಲ. ಯಾರಿಗೆ ಯಾವಾಗ ಬೇಕಾದ್ರೂ ತಗೊಂಡೋಗಿ ಅರೆಸ್ಟ್ ಮಾಡಿ ಒಳಗ್ ಹಾಕ್ಬೋದು ಇವ್ರು. ಅವ್ರು ತಪ್ಪು ಮಾಡಿಲ್ಲ. ನೀವು ಅರೆಸ್ಟ್ ಮಾಡಿದಂತ ಅಪರಾಧಿಗಳಂತ ಏನ್ ತಗೊಂಡೋಗಿದ್ದೀರಿ, ಅವ್ರು ತಪ್ಪು ಮಾಡಿಲ್ಲ ಅಂತಂದ್ರೆ ಅವ್ರನ್ನ ಬಿಡುಗಡೆ ಮಾಡ್ತೀರಿ. ಬಿಡುಗಡೆ ಮಾಡಿದಾಗ ಅವರಿಗೆ ಯಾರು ಅಧಿಕಾರಿಗಳು ಅರೆಸ್ಟ್ ಮಾಡಿರ್ತಾರೆ ಅವ್ರ ಮೇಲೆ ಯಾವ ಕ್ರಮ ಇಲ್ಲ, ಅಕೌಂಟೆಬಿಲಿಟಿನೇ ಇಲ್ಲ. ಯಾರಿಗ್ ಬೇಕಾದ್ರೂ ಸಿಗಿಸ್ಬೋದು. ಈ ರೀತಿ ಫ್ರೀಡಮ್ ಇರೋದ್ರಿಂದ ಇವ್ರ ಆಗಿನ ಸಂದರ್ಭಕ್ಕೆ ಒತ್ತಡ ಕಡಿಮೆ ಮಾಡ್ಕೊಳ್ಳಿಕ್ಕೆ, ರಾಜಕೀಯ ಒತ್ತಡನೋ, ಸರ್ಕಾರದ ಒತ್ತಡನೋ, ಮಾಧ್ಯಮದ ಒತ್ತಡನೋ, ಆ ಒತ್ತಡವನ್ನ ಕಡಿಮೆ ಮಾಡ್ಲಿಕ್ಕೆ ಈ ಅಧಿಕಾರಿಗಳು, ಆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಸಿಕ್ಕವ್ರನ್ನ ಅರೆಸ್ಟ್ ಮಾಡಿ ಒಳಗಾಗ್ತಾರೆ. ಬಹಳ ಸರಳವಾಗಿ ಜನ ನಂಬುವಂತ ರೀತಿಯಲ್ಲಿ ಸಿಗುವಂತವ್ರು ಯಾರಂದ್ರೆ ಮುಸ್ಲಿಮರು. ಇವ್ರನ್ನ ಟೆರರಿಸ್ಟ್ ಅಂತ ಹೇಳಿದ್ರೆ ಜನ ನಂಬುತ್ತಾರೆ ಅಂತ. ಆ ನಂಬುವ ರೀತಿಯಲ್ಲಿ ಮಾಡ್ಲಿಕ್ಕೇನೆ ಇವೆಲ್ಲವೂ ಕೂಡ ಆಗ್ತಾ ಇದಾವೆ.
ಇವತ್ತು ಹಲವಾರು ಪ್ರಕರಣಗಳಲ್ಲಿ ಒಬ್ಬರು ರಿಟೈರ್ಡ್ IG ಮಹಾರಾಷ್ಟ್ರದವರು ಅವರೊಂದು ಪುಸ್ತಕ ಬರೆದಿದ್ದಾರೆ, ಬಾಂಬಿಂಗ್ ನಾನ್ ಮುಸ್ಲಿಂ ಅಂಡ್ ಫಿಕ್ಸಿಂಗ್ ಮುಸ್ಲಿಮ್ಸ್ ಅಂತ. ಅಂದ್ರೆ ನಾನ್ ಮುಸ್ಲಿಮ್ಸ್ ನ ಬಾಂಬ್ ಮಾಡಿದ್ರು ಕೂಡ ಮುಸಲ್ಮಾನರನ್ನೇ ಫಿಕ್ಸ್ ಮಾಡ್ತಾರೆ, ಇಲಾಖೆಯ ಮೈಂಡ್ ಸೆಟ್ ಹಂಗಿದೆ ಅಂತ ಅವ್ರು ರಿಟೈರ್ಡ್ IG ಒಬ್ರು ಬರೆದಿರ್ತಕ್ಕಂಥ ಪುಸ್ತಕ ಇದೆ. ಅಂದ್ರೆ ಇಂಥವು ಹಲವಾರು ದೇಶದಲ್ಲಿ ನಡೀತಾ ಇದೆ. ನೀವು ಉದಾಹರಣೆಗೆ ತಗೊಳ್ರಿ, ಒಬ್ರು MP, ಕರ್ನಾಟಕದ ಒಬ್ರು MP ಪಾಸ್ ಕೊಟ್ಟಿದ್ದಾರೆ, ಒಳಗೋಗಿ ಒಂದು ಗ್ಯಾಸ್ ಬಾಂಬ್ ಹಾಕಿದ್ದಾರೆ, ಅದು ಆಮೇಲೆ ಅರೆಸ್ಟ್ ಮಾಡಿದ್ರು, ಎಲ್ಲ ಮುಗೀತು ಪಾರ್ಲಿಮೆಂಟ್ ನಲ್ಲಿ, ನಿಮ್ಗೆ ಗೊತ್ತಿದೆ ಅಲ್ಲ ಆ ಪ್ರಕರಣದಲ್ಲಿ. ಅದೇ ಏನಾದ್ರೂ ಒಬ್ಬ ಮುಸ್ಲಿಂ MP ಆಗಿದ್ರೆ ಡೆಫಿನೆಟ್ಲಿ ಅವನು ISI ಏಜೆಂಟ್ ಆಗಿರ್ತಿದ್ದ, ಅವನು ಪಾಕಿಸ್ತಾನ್ ಏಜೆಂಟ್ ಆಗಿರ್ತಿದ್ದ, ಅವನು ISIS ಜೊತೆ ಸಂಪರ್ಕ ಹೊಂದಿರ್ತಿದ್ದ ಅಂತೇಳಿ ಸುತ್ತಮುತ್ತ ಕತೆ ಬರೆದು ಅವನ ಜೀವನ ಮುಗಿಸಿಬಿಡ್ತಿದ್ರು. ಇವತ್ತು ಅವನು ಮುಸ್ಲಿಂ ಅಲ್ಲ ಅನ್ನೋ ಕಾರಣಕ್ಕೆ, ಆ MP ಮುಸ್ಲಿಂ ಅಲ್ಲ ಅನ್ನೋ ಕಾರಣಕ್ಕೆ ಅವನ್ನ ಎಲ್ಲಾರು ಸೇರಿ ಬಚಾವ್ ಮಾಡಿದ್ರು. ಇಲ್ಲ, ಅದು ನೋಡ್ಲಿಕ್ಕೆ ಕಳಿಸಿದ್ರು, ಪರಿಚಯಸ್ಥರಿದ್ರು, ಆ ಕಥೆ ಕಾದಂಬರಿ ಹೇಳಿ ಅವನ್ನ ಉಳಿಸ್ತಕ್ಕಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಇಂತ ಹಲವಾರು ಉದಾಹರಣೆಗಳಿದ್ದಾವೆ. ದಶಕಗಳ ಕಾಲ ಒಬ್ಬ ವ್ಯಕ್ತಿಯನ್ನ ಟ್ರಯಲ್ ಅಲ್ಲಿ ಅಥವಾ ಆರೋಪಿ ಅಂತ ಅನ್ಕೊಂಡು ಆತನನ್ನ ಜೈಲಲ್ಲಿ ಇಡೋದು, ಆತನ ಭವಿಷ್ಯದ ಮೇಲೆ ಮತ್ತು ಆತನ ಕುಟುಂಬದ ಮೇಲೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾವ ರೀತಿ ಹೊರೆ ಆಗತ್ತೆ ಮತ್ತು ಅವರಿಗೆ ಎಷ್ಟು ಹಿಂಸೆ ಆಗತ್ತೆ, ಈ ಪ್ರಶ್ನೆ ಯಾಕಂತಂದ್ರೆ ಈಗಾಗ್ಲೇ ನಾವು UPL ಸಹ ನೋಡಿದ್ವಿ. UPಯಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ, ಯಾವ್ದಾದ್ರು ಒಬ್ಬ ಆರೋಪಿ ಅಂತ ಅನ್ಕೊಂಡು ಆತ ಜೈಲಲ್ಲಿ ಇದ್ದಾನೆ ಅಂತಂದ್ರೆ ಆತನ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡುವಂತ ಕೆಲಸಗಳು ನಡೀತಾ ಇದೆ, ಮನೆಯನ್ನ ಸಹ ಜಪ್ತಿ ಮಾಡುವಂತ ಕೆಲಸ ನಡೀತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದಕ್ಕೆ ನಮ್ಮ ಕಾನೂನು ಏನ್ ಹೇಳುತ್ತೆ? ಈಗ ಆ ರೀತಿ ಪ್ರಕರಣಗಳೇ ಆಗ್ತಾ ಇರೋದು. ಅಂದ್ರೆ UPನಲ್ಲಿ ಬುಲ್ಡೋಜರ್ ಸಂಸ್ಕೃತಿ ಅಂತ ತಂದಿದ್ದಾರೆ. ಅಪರಾಧಿ ಮುಸ್ಲಿಂ ಆಗಿದ್ರೆ ಅವನ ಇಡೀ ಮನೆಯನ್ನ ಎನ್ಕ್ರೋಚ್ ಮಾಡಿದ್ದಾರೆ, ಸರ್ಕಾರಿ ಜಾಗದಲ್ಲಿ ಇದೆ ಅನ್ನುವ ಆರೋಪದ ಮೇಲೆ ಅದನ್ನೆಲ್ಲ ಡೆಮಾಲಿಷ್ ಮಾಡ್ತಾರೆ. ಅದೇ ಅಪರಾಧಿ ಮುಸ್ಲಿಂ ಆಗಿಲ್ಲದಿದ್ರೆ, ಅದೇ ರೀತಿಯ ಕೃತ್ಯವನ್ನೆಸಗಿರ್ತಕ್ಕಂತ ವ್ಯಕ್ತಿ ಮುಸ್ಲಿಂ ಆಗಿಲ್ಲದಿದ್ರೆ ಅವನ ಮೇಲೆ ಯಾವುದೇ ಕ್ರಮ ಆಗೋದಿಲ್ಲ. ಅವ್ನು ಮುಸ್ಲಿಂ ಆಗಿದ್ರೆ ಮಾತ್ರ ಆ ಕ್ರಮಗಳಾಗ್ತವೆ. ಅವ್ನ್ ರೇಪ್ ಮಾಡಿದಾಗ ಮುಸ್ಲಿಂ ಆಗಿದ್ರೆ ಬುಲ್ಡೋಸ್ ಮಾಡ್ತಾರೆ, ಅವ್ನ್ ಕಲ್ಲು ಎಸೆದಾಗ ಮುಸ್ಲಿಂ ಆಗಿದ್ರೆ ಬುಲ್ಡೋಸ್ ಮಾಡ್ತಾರೆ. ಅರೆ ಹಲವಾರು ಅಂತ ಬೇರೆ ಸಮಾಜದವರು ಅಂತ ಪ್ರಕರಣಗಳು ನಡೆದಾಗ ಅದು ಬುಲ್ಡೋಜರ್ ಕೆಲಸ ಮಾಡೋದಿಲ್ಲ, ಬುಲ್ಡೋಜರ್ಗೆ ಏನು ಕೆಲಸ ಇಲ್ಲ. ಅದು ಓನ್ಲಿ ಮುಸ್ಲಿಮರು ಅಪರಾಧಿಗಳಿದ್ದಾಗ ಮಾತ್ರ ಬುಲ್ಡೋಜರ್ ಆ ರೀತಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇದು ಸೆಲೆಕ್ಟಿವ್ ಆಗಿ ನೀವು ಆಕ್ಟ್ ಮಾಡ್ತಾ ಇದ್ದೀರಿ. ಮುಸಲ್ಮಾನರನ್ನ ಈ ದೇಶದಲ್ಲಿ ಹೆದರ್ಸಿ, ನೀವು ಈ ದೇಶದ ಸಮಾನ ನಾಗರಿಕರು ಅಲ್ಲ ಅನ್ನೋ ರೀತಿ ಹೆದರಿಸುವ ಪ್ರಯತ್ನ ಕೂಡ ಕೆಲವೊಂದು ಸರ್ಕಾರಗಳು ದೇಶದಲ್ಲಿ ಮಾಡ್ತಾ ಇರೋದ್ರಿಂದ ಇವತ್ತು ಸಾಮಾಜಿಕವಾಗಿ ಒಂದ್ ನೋಡಿ ಏನಾಗ್ತದೆ, ಒಬ್ಬ ವ್ಯಕ್ತಿ ಹೊರಗಡೆ ಹೋಗಿರ್ತಾನೆ, ಅವನು ಒಂದು ಗಲಾಟೆ ಆಗ್ತದೆ, ಆ ಗಲಾಟೆಯಲ್ಲಿ ಅವನು ಕೂಡ ನಿಂತಿರ್ತಾನೆ, ಮಾತಾಡ್ತಾನೆ, ಕಲ್ಲೋಗಿತಾನೋ, ಜಗಳ ಆಗ್ತದೋ, ಏನೋ ಒಂದು ಗಲಾಟೆ ಎಲ್ಲಾ ಸಂದರ್ಭದಲ್ಲಿ ಆಗ್ತವೆ. ಅವನು ಜೈಲಿಗೆ ಹೋದ್ರೆ ಅವನ ಇಡೀ ಕುಟುಂಬವನ್ನ ನೀವು ಸರ್ವನಾಶ ಮಾಡ್ತೀರಿ ಅಂತಂದ್ರೆ ಇದ್ರ ಅರ್ಥ ಏನು? ಕುಟುಂಬದ ಈಗ ಕಾನೂನು ಏನ್ ಹೇಳ್ತದೆ, ಕಾನೂನಿನಲ್ಲಿ ಅಪರಾಧ ಪ್ರೂವ್ ಆಗೋವರೆಗೂ ಕೂಡ ಅವನ ಅಪರಾಧಿ ಅಲ್ಲ. ಅಪರಾಧ ಪ್ರೂವ್ ಆಗಿ ಅವನ್ ಜೈಲಿಗೆ ಸೆಂಟೆನ್ಸ್ ಕನ್ವಿಕ್ಷನ್ ಆಗೋವರೆಗೂ ಕೂಡ ಅವನ ಅಪರಾಧಿ ಅಲ್ಲ. ಅಪರಾಧಿ ಅಲ್ಲದೆ ಇರುವಂತ ವ್ಯಕ್ತಿಯ ಇಡೀ ಕುಟುಂಬವನ್ನ ನೀವು ನಾಶ ಮಾಡ್ತೀರಿ, ಅವನ ಆಸ್ತಿಯನ್ನ ಜಪ್ತಿ ಮಾಡ್ಕೊಂತೀರಿ, ಮನೆಗಳನ್ನ ಒಡೆದಾಕ್ತೀರಿ. ಒಳ್ಳೆ ಮನೆಗಳನ್ನ ಉತ್ತರ ಪ್ರದೇಶದಲ್ಲಿ ಒಡೆದಾಕಿದ್ದಾರೆ. ಆಮೇಲೆ ಪರಿಸ್ಥಿತಿ ಅದು ಅಲ್ಲ, ಆ ಉತ್ತರ ಪ್ರದೇಶದಲ್ಲಿ ಈ ರೀತಿ ಆಗ್ತಾ ಇದೆ. ಉತ್ತರ ಪ್ರದೇಶದ ರೀತಿ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದಲ್ಲಿಯೂ ಬೇಕು ಅಂತ ಕೇಳುವ ಮನಸ್ಥಿತಿಗಳು ಏನು ನಮ್ಮ ರಾಜ್ಯದಲ್ಲಿದ್ದಾವೆ, ಬೇರೆ ಬೇರೆ ರಾಜ್ಯದಲ್ಲಿದ್ದಾವೆ. ಆ ಮನಸ್ಥಿತಿಗಳು ಎಷ್ಟು ಕೆಟ್ಟದಾಗಿದ್ದಾವೆ ಅನ್ನೋದನ್ನು ಕೂಡ ವಿಚಾರ ಮಾಡಬೇಕು. ಅದು ಭವಿಷ್ಯದಲ್ಲಿ ಈ ಮನಸ್ಥಿತಿಯವರು ಎಷ್ಟು ಕೆಟ್ಟದಾಗಿ ಸಮಾಜದ ಜೊತೆ ವ್ಯವಹಾರ ಮಾಡ್ತಾರೆ, ಆಮೇಲೆ ಇಂಥ ಮನಸ್ಥಿತಿ ಉಳ್ಳವರು ಮುಂದೆ ಅಧಿಕಾರಕ್ಕೆ ಬಂದ್ರೆ ದೇಶದ ಪರಿಸ್ಥಿತಿ ಏನಾಗ್ತದೆ ಅನ್ನೋದು ಕೂಡ ನಾವು ವಿಚಾರ ಮಾಡಬೇಕಾದಂತ ಅವಶ್ಯಕತೆ ಇದೆ ಈಗ. ಸರ್, ಈಗ ಮುಸ್ಲಿಮರನ್ನ ನೋಡಿದ್ರೆ ಭಯೋತ್ಪಾದಕರ ಜೊತೆ ಅವರಿಗೆ ಸಂಬಂಧ ಇದೆ ಅಥವಾ ಅವರೇ ಭಯೋತ್ಪಾದಕರು ಅಂತ ಅನ್ಸೋದಾದ್ರೂ ಯಾಕೆ? ಈಗ ಸಿಂಪಲ್ ಇಲ್ಲ, ಅದೇ ಏನಾಗ್ತಾ ಇದೆ, ಸಿಂಪಲ್ ಆಗಿ ಯಾವುದೇ ವ್ಯಕ್ತಿಯನ್ನ ನೀವು ಮುಸಲ್ಮಾನರು ಆಗಿದ್ರೆ ಅವ್ರನ್ನ ISIS ಜೊತೆ ಸಂಪರ್ಕ ಹೊಂದಿದ್ದಾರೆ, ಅವ್ರ ಹತ್ರ ಲ್ಯಾಪ್ಟಾಪ್ ಇದೆ, ಮೇಲ್ ಇದೆ, ಏನೇನೋ ಕತೆ ಕಟ್ಟಿ ಒಳಗಾಗ್ತಾರೆ. ಇದು ಲೀಗಲ್ ಇದ್ರ ವ್ಯಾಪ್ತಿ ಒಳಗೆ. ಆಮೇಲೆ ಅದು ಯಾವುದು ಪ್ರೂವ್ ಆಗೋದಿಲ್ಲ, ಅವ್ರನ್ನ ಹೊರಗೆ ಬಿಡ್ತಾರೆ. ಈಸಿ ಸಮಾಜ ನಂಬುವ ರೀತಿಯಲ್ಲಿ ಈಸಿಯೆಸ್ಟ್ ವೇನಲ್ಲಿ
ಅಪರಾಧಿಗಳನ್ನ ಹುಡುಕೋದು ಅಂದ್ರೆ ಅದು ಮುಸ್ಲಿಮರು ತಲೆ ಕಟ್ಟೋದು ಅಂತ ಅರ್ಥ. ಯಾಕಂದ್ರೆ ಈಗ ಮುಸಲ್ಮಾನರು ಪಾಕಿಸ್ತಾನದಲ್ಲಿದ್ದಾರೆ, ಮುಸಲ್ಮಾನರು ಬಾಂಗ್ಲಾದೇಶದಲ್ಲಿದ್ದಾರೆ, ಅಫ್ಘಾನಿಸ್ತಾನದಲ್ಲಿದ್ದಾರೆ, ದುಬೈನಲ್ಲಿ 57 ದೇಶಗಳಲ್ಲಿ ಮುಸಲ್ಮಾನರಿದ್ದಾರೆ. ಇವ್ರು ಅಲ್ಲಿಂದ ಸಂಪರ್ಕ ಹೊಂದಿದ್ದಾರೆ ಅಂತ ಈಸಿಯಾಗಿ ನಂಬಿಸಬಹುದು ಸಮಾಜಕ್ಕೆ, ದೇಶಕ್ಕೆ ಅನ್ನುವಂತ ಯಾರೋ ಒಂದು ಪ್ರಾರಂಭ ಮಾಡಿರ್ತಕ್ಕಂಥ ಪ್ರಕ್ರಿಯೆನ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಆಮೇಲೆ ಈ ಇಲಾಖೆಗಳಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾರೆ, NIA ಅಲ್ಲಿ, ಆಮೇಲೆ ಪೊಲೀಸ್ ಇಲಾಖೆಯಲ್ಲಿ, ದೊಡ್ಡ ದೊಡ್ಡ ಈ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾರೆ, ಅವರು ಪ್ರೆಜುಡಿಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳಷ್ಟು ಪ್ರಕರಣಗಳಲ್ಲಿ ಅವರೊಂದು ಆ ಪುಸ್ತಕ ರಿಟೈರ್ಡ್ IG ಅವರು ಏನ್ ಪುಸ್ತಕ ಬರೆದಿದ್ದಾರೆ, ಅವ್ರು ಹೇಳ್ತಾರೆ ಯಾವ ರೀತಿ ಮುಸ್ಲಿಂ ಅಪರಾಧಿ ಇದ್ದಂತ ಈ ಭಯೋತ್ಪಾದಕ ಕೃತ್ಯಗಳಲ್ಲಿ ಸಾಕ್ಷಿಗಳು ಪೂರ್ಣ ಪ್ರಮಾಣದಲ್ಲಿ ಇಲ್ಲದೆ ಇದ್ರೂ ಕೂಡ ಶಿಕ್ಷೆಗಳು ಪಡಿಸಿರ್ತಕ್ಕಂಥವು, ಮತ್ತು ಮುಸ್ಲಿಂ ಅಲ್ಲದ ಅಪರಾಧಿಗಳಿದ್ದಂತಹ ಸಂದರ್ಭದಲ್ಲಿ ಎಲ್ಲಾ ಸಾಕ್ಷಿಗಳಿದ್ದರೂ ಕೂಡ ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡ್ಲಾರ್ದೆ ಆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯವರು ಕಾಲಕ್ಕೆ ಆ ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡ್ಲಾರ್ದೆ ಬಿಡುಗಡೆಗೊಳಿಸಿರ್ತಕ್ಕಂಥ ಕೋರ್ಟ್ ಆದೇಶಗಳ ಜೊತೆಗೆ ಆ ಪುಸ್ತಕವನ್ನು ಅವರು ಬರೆದಿದ್ದಾರೆ. ಉತ್ತಮವಾಗಿ ಕಣ್ಣು ತೆರೆಸುವಂತ ಪುಸ್ತಕ. ಅಂದ್ರೆ ಯಾವ್ಯಾವ ರೀತಿಯಿಂದ ಮ್ಯಾನಿಪುಲೇಟ್ ಆಗ್ತದೆ ಇದು ವ್ಯವಸ್ಥೆ, ಒಬ್ಬರನ್ನ ಅಪರಾಧಿ ಮಾಡ್ಲಿಕ್ಕೆ, ಒಬ್ಬರನ್ನ ನಿರಪರಾಧಿ ಮಾಡ್ಲಿಕ್ಕೆ ಅನ್ನುವಂಥದ್ದನ್ನ ಕೂಡ ಆ ಪುಸ್ತಕದಲ್ಲಿ ಅವರು ಉಲ್ಲೇಖ ಮಾಡ್ತಾರೆ. ಇದೇ ಆಗ್ತಾ ಇರೋದು ಸಮಾಜದಲ್ಲಿ. ಇವತ್ತು ನಿಮ್ಗೆ ಹಿಂದೆ ನೆನಪಿರ್ಬೇಕು, ಈ ಶಿವಮೊಗ್ಗದಲ್ಲಿ ಒಂದು ಗಲಾಟೆ ಆಗಿತ್ತು, ಒಬ್ಬ ಯುವಕ ಸತ್ತಿದ್ದ, ಒಂದು ಗಲಾಟೆ ಆಗಿತ್ತು. ಒಬ್ಬ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆ ಗಲಾಟೆಯ ನೇತೃತ್ವ ವಹಿಸ್ತಾನೆ. ಆಮೇಲೆ ಒಬ್ಬ MP ಆ ಗಲಾಟೆಯ ನೇತೃತ್ವ ವಹಿಸಿ ಹೋಗ್ತಾನೆ, ಕಲ್ಲು ಒಗಿತಾರೆ, ಗಾಡಿಗಳನ್ನ ಸುಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಅಲ್ಲಿ ಯಾವ ಕೇಸ್ಗಳು ಕೂಡ ಆಗೋದಿಲ್ಲ. ಕೇಸ್ ಆಗಿದ್ರೆ ಸಣ್ಣ ಪುಟ್ಟ ಡ್ಯಾಮೇಜ್ ಕೇಸ್ ಮಾಡಿದ್ದಾರೆ. ಆಮೇಲೆ ಅದೇ ರೀತಿ ಕಲ್ಲುಗಳನ್ನ ಬೇರೆ ಕಡೆ ಒಗೆದ್ರೆ, ಬೆಂಕಿ ಬೇರೆ ಕಡೆ ಹಚ್ಚಿದ್ರೆ, ಅದು KGಹಳ್ಳಿ DGಹಳ್ಳಿ ಕೇಸ್ ಆಗಿರ್ಬೋದು, ಹುಬ್ಬಳ್ಳಿ ಕೇಸ್ ಆಗಿರ್ಬೋದು, ಅಲ್ಲಿ ಡೈರೆಕ್ಟ್ ಆಗಿ UAPA ಬರ್ತದೆ. ಒಬ್ಬ ಕ್ಯಾಬಿನೆಟ್ ಮಂತ್ರಿ ನೇರವಾಗಿ ಆ ಗಲಾಟೆ ನೇತೃತ್ವ ವಹಿಸ್ತಕ್ಕಂಥದ್ದನ್ನ ಕೂಡ ನಾವು ಕಂಡಿದ್ದೇವೆ. ಸೊ ಈ ರೀತಿ ಅಪರಾಧಿಕ ಮನಸ್ಥಿತಿ ಮತ್ತು ತಾರತಮ್ಯದ ಮನಸ್ಥಿತಿ ಅಂತ ಸಮಾಜದಲ್ಲಿ ಮುಸಲ್ಮಾನರಿಗೆ ಭಯ ಹುಟ್ಟಿಸ್ತಕ್ಕಂಥದ್ದು. ಅವರು ತಮ್ಮ ಹಕ್ಕನ್ನ ಕೇಳಬಾರದು. ಯು ಆರ್ ಲಿವಿಂಗ್ ಇನ್ ಎ ಕಂಟ್ರಿ ವೇರ್ ಯು ಕ್ಯಾನ್ ಕನ್ಸಿಡರ್ ಎ ಸಬ್ ಸ್ಟ್ಯಾಂಡರ್ಡ್ ಸಿಟಿಜನ್ ಅಂತ. ನೀವು ಈಕ್ವಲ್ ಅಧಿಕಾರ ಹೊಂದಿರತಕ್ಕಂತ ನಾಗರಿಕರು ಅಲ್ಲ ಅಂತ ಮನಸ್ಸಿನಲ್ಲಿ ತುಂಬಲಿಕ್ಕೆ ಒಂದು ಸಮಾಜದಲ್ಲಿ ಅದನ್ನ ಒಪ್ಪಬೇಕು, ಮತ್ತು ಇನ್ನೊಂದು ಸಮಾಜ ಅದನ್ನ ಒಪ್ಪಿಸ್ಬೇಕು. ಆ ರೀತಿಯ ಮನಸ್ಥಿತಿಯನ್ನ ನಿರ್ಮಾಣ ಮಾಡ್ತಕ್ಕಂತ ಕೆಲಸ ರಾಜಾರೋಷವಾಗಿ ನಡೀತದೆ. ರಾಜಾರೋಷವಾಗಿ. ಓಕೆ ಸರ್, ಬ್ಯಾಲೆನ್ಸ್ ಸರ್. ಈಗ ಮುಸ್ಲಿಮರ ವಿರುದ್ಧ ದ್ವೇಷವನ್ನ ಕಾರೋದಕ್ಕೆ ಇದಕ್ಕೆ ಮಾಧ್ಯಮಗಳ ಧೋರಣೆ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಈ ಪ್ರಶ್ನೆ ಯಾಕಂತಂದ್ರೆ ನೀವು ಸಹ ಹಲವಾರು ಬಾರಿ ಮಾಧ್ಯಮದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರಿ. ಆಮೇಲೆ 1-2 ಬಾರಿ ಮಾಧ್ಯಮದ ಚರ್ಚೆ ನಡೀತಿದ್ದಾಗ ಮಧ್ಯದಿಂದ ಎದ್ ಬಂದಿರುವಂತಹ ಉದಾಹರಣೆಗಳು ಇದೆ ಸರ್. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮಾಧ್ಯಮಗಳ ಧೋರಣೆ ಬಗ್ಗೆ? ಮಾಧ್ಯಮಗಳು ಈಗ ಗೋಧಿ ಮೀಡಿಯಾ, ಈಗ ಕೆಲವು ಮಾಧ್ಯಮಗಳು, ಈಗ ಬೆಂಗಳೂರು ಅಂದ್ರೆ ಸ್ವರ್ಣ ಟಿವಿ, ಆರ್ ಕನ್ನಡ ಟಿವಿ, ಇದು ಬ್ರ್ಯಾಂಡೆಡ್ ಟಿವಿಗಳು. ಈಗ ಬರೀ ಇದ್ರ ಬಗ್ಗೆನೆ ದೇ ಆರ್ ಫಾಲ್ಸ್ ನರೇಟಿವ್ಸ್. ಅಮೆರಿಕನ್ ಐರಿಷ್ ಆಂಕರಿಸಮ್ ಅಂತ ಬರುತ್ತೆ, ಅದರಲ್ಲಿ ಫಾಲ್ಸ್ ನರೇಟಿವ್ ಕೊಡ್ತಾರೆ. ಈಗ ಟೈಮ್ಸ್ ನಾವು, ಆಜ್ ತಕ್, ಇದೆಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾ. ಈಗ NDTV ಅದನ್ನ ಅವರೇ ಖರೀದಿ ಮಾಡ್ಕೊಂಡಿದ್ದಾರೆ. See, the entire media, they are not telling, they are only selling. Andre Godi media ಆಗ್ಬಿಟ್ಟಿದೆ. The fourth estate supposed to question and restore democracy. ಅವರು ಮಾರ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಮೀಡಿಯಾ ಫೋರ್ತ್ ಎಸ್ಟೇಟ್ ಬಿಕಮ್ ಎ ರಿಯಲ್ ಎಸ್ಟೇಟ್ ಆಗ್ಬಿಟ್ಟಿದೆ. ಓಕೆ, UAPA ಬಂದಾಗ ಫಸ್ಟ್ UAPA ಕಾಯ್ದೆ ಹೋಗ್ಬೇಕು. ಏನಕ್ಕೆ ಬೇಕಾಗುತ್ತೆ ಅದು? NIA ಏನಕ್ಕೆ ಹೋಗ್ಬೇಕಾಗುತ್ತೆ? NIA ಶುಡ್ ಗೋ, UAPA ಶುಡ್ ಗೋ. ಆ UAPA ಸ್ಕೋಪು ಸ್ಕೀಮು ಹೆಂಗ್ ಮಾಡಿದಾರೆ ಅಂದ್ರೆ, ಪೊಲೀಸ್ನವರು ಚಾರ್ಜ್ ಶೀಟ್ ಆಗ್ಬಿಟ್ರೆ ಮುಗ್ದೋಯ್ತು, ಕೋರ್ಟ್ಗೆ ಬೇಲ್ ಕೊಡುವ ಅಧಿಕಾರನೇ ಇಲ್ಲ ಅಂತ ಒಂದು 43D5 ಅನ್ನೋದು, ಅದು ಎಲ್ಲಿನೂ ಆ ತರ ಪ್ರಾವಿಷನ್ ಇಲ್ಲ. ಅಮೆರಿಕ, ಜರ್ಮನಿ, ಜಪಾನ್ ಅಲ್ಲಿ ಹೊರ ದೇಶದವ್ರು ಬಂದಿರೋಂಥ ಕಾಯ್ದೆಗಳಿದೆ. ಬಟ್ ಇದು 2002 ಇದು ಅಮೆರಿಕಾದವರು ಡ್ರಾಫ್ಟ್ ಮಾಡಿರೋದು. ರೆಸಲ್ಯೂಷನ್ ನಂಬರ್ 1773 ಅಂತ ಬರುತ್ತೆ 2002. ಈಗ UAPA ಕಾಯ್ದೆವನ್ನು ಪಾರ್ಲಿಮೆಂಟ್ ಅಲ್ಲಿ ಡಿಬೇಟೇ ಮಾಡಿಲ್ಲ.
ಡಿಬೇಟ್ ಮಾಡ್ದೇನೆ ಇದು ಆಕ್ಚುಲಿ 1967 ಕಾಯ್ದೆ. ಇದು 1909 ಬ್ರಿಟಿಷ್ನರು ಮಾಡಿರೋ ಒಂದು ಕಾಯ್ದೆಯನ್ನ ತಿದ್ದುಪಡಿ ಮಾಡಿ ಅದರಲ್ಲಿ UAP ಎಂದು ಇದನ್ನೆಲ್ಲ UN ರೆಸಲ್ಯೂಷನ್ ಅಮೆರಿಕನ್ ಕಾಯ್ದೆ ಇದು. ಬಟ್ ಈ ಪೊಲೀಸ್ ಆಫೀಸರ್ಸ್ ಇದರಲ್ಲಿ ಯಾರು ತನಿಖೆ ಮಾಡ್ತಾರೆ? ಈ ವಿಟ್ನೆಸ್ಲೆಲ್ಲ ನೋಡಿದ್ರೆ ನೀವು ಎಲ್ಲ RSS ನವ್ರನ್ನೇ ವಿಟ್ನೆಸಸ್. ಈಗ ಬೆಂಗಳೂರಲ್ಲಿ ಎಷ್ಟು ಕೇಸ್ಗಳಾಗಿದೆ, ಯಾರು ವಿಟ್ನೆಸಸ್ ಅಂದ್ರೆ RSS ನವರೇ ವಿಟ್ನೆಸ್, ಬಜರಂಗ್ ದಲ್ ಅವರು ವಿಟ್ನೆಸಸ್. ಅಂದ್ರೆ ದೇರ್ ಇಸ್ ಅ ಕ್ಲೋಸ್ ನೆಕ್ಸಸ್ ಬಿಟ್ವೀನ್ ದ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂಡ್ ದ ಸಂಗೀಸ್. ನೀ ಯಾವ ಊರಲ್ಲಾಗ್ಲಿ ಹೋಗಿ ಚಾರ್ಜ್ ಶೀಟ್ ಓದಿ. ಈಗ ಏನಾಯ್ತು ಒಂದು ಕೇಸು, ಆ ಕೇಸಲ್ಲಿ ಲಕ್ನೋದಲ್ಲಿ ನಡೆಸ್ತಾ ಇದ್ದೀನಿ ನಾನು. ಇಬ್ರು ಹುಡುಗರು, ಅವರು ಇಬ್ರು ಫಿಸಿಕಲ್ ಎಜುಕೇಶನ್ ಟೀಚರ್ಸು. ಅವರು ಪಾಟ್ನಾಕ್ಕೆ ಹೋಗ್ತಾರೆ. ಪಾಟ್ನಾದಿಂದ ಟಿಕೆಟ್ ರಿಸರ್ವ್ ಮಾಡ್ತಾರೆ. ಟಿಕೆಟ್ ರಿಸರ್ವ್ ಮಾಡಿ ಪಾಟ್ನಾದಿಂದ 11ನೇ ತಾರೀಕು, ಒಂದು ತಿಂಗಳಲ್ಲಿ 11ನೇ ತಾರೀಕು ಅದೇ ಡೇಟು, ಅವರು ಬೊಂಬೈಗೆ ಟಿಕೆಟ್ ರಿಜಿಸ್ಟರ್ ಮಾಡಿದ್ದಾರೆ. ಆ ಟ್ರೈನು ರಿಸರ್ವ್ಡ್ ಕಂಪಾರ್ಟ್ಮೆಂಟು. ಈಗ ಉತ್ತರ ಪ್ರದೇಶಲ್ಲಿ ಸೌತ್ ಟೆರರ್ ಪೋರ್ಟಲ್ ಎಂದು ಒಂದು ವೆಬ್ಸೈಟ್ ಇಟ್ಕೊಂಡಿದ್ದಾರೆ, ಅದಕ್ಕೊಂದು ಪೊಲೀಸರು ಇಟ್ಟಿದ್ದಾರೆ. ಇವರು ಟ್ರೈನಲ್ಲಿ ಹೋಗ್ತಾರಂದು ಗೊತ್ತಿತ್ತು. ಮುಷಾಫರ್ ನಹರ್ ಅನ್ನೋ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಪೊಲೀಸರು ಕಂಪಾರ್ಟ್ಮೆಂಟ್ ಅಲ್ಲಿ ಹತ್ತಿ ಅವ್ರಿಬ್ಬರನ್ನ ಚೈನ್ ಪುಲ್ ಮಾಡಿ ಒಂದ್ ಕಡೆ ನಿಲ್ಸಿ 11ನೇ ತಾರೀಕಿಗೆ ತಗೊಂಡೋಗಿ 16ನೇ ತಾರೀಕುವರೆಗೆ ಅವ್ರನ್ನ ಇಟ್ಕೊಂಡು ಸಿಕ್ಕಾಬಟ್ಟೆ ಹೊಡೆದು ಟಾರ್ಚರ್ ಮಾಡ್ತಾರೆ. ಅವ್ರ ಹೆಂಡತಿಯರು, ಅವ್ರ ಮನೆಯವ್ರು ಏನ್ ಮಾಡ್ತಾರೆ, ಕೇರಳದಲ್ಲಿ ಹ್ಯಾಬಿಯಸ್ ಕಾರ್ಪಸ್ ಹಾಕ್ತಾರೆ. ಕೇರಳ ಪೊಲೀಸು ಅಲ್ಲಿಗೆ ಫೋನ್ ಮಾಡ್ತಾರೆ, ಹ್ಯಾಬಿಯಸ್ ಕಾರ್ಪಸ್ 14th ಮಾಡ್ತಾರೆ. 16th ಏನ್ ಮಾಡ್ತಾರೆ ಅಂದ್ರೆ ಒಂದು ಪಿಸ್ಟುಲು, ಅದು ಅಲ್ಲಿ ಒಂದು ತಿರಂಗ ಅನ್ನೋ ಒಂದು ಜಾಗದಲ್ಲಿ ಇವರೇನೋ ಓದಂಗೆ ಎಲ್ಲ ಸೆಟ್ ಮಾಡಿ ಒಂದು ಪಿಸ್ಟೂಲು, ಅಮೋನಿಯಂ ನೈಟ್ರೇಟ್, ಒಂದು ಬ್ಯಾಗ್ ಎಲ್ಲಾನು ಸೆಟಪ್ ಮಾಡಿದ್ದಾನೆ. ಅಂದ್ರೆ ಈ ತರನೇ ಒಂದೊಂದು ಕೇಸು. ಈಗ ಏನಾಯ್ತು, ಫಹಾದ್ ಅನ್ನೋ ಒಬ್ಬ ಹುಡುಗ, ಅವನು ಕೇರಳದವನು, ಅವನು ಮುಸ್ಲಿಂ, ಅವನು ಫಹಾದ್ ಅವ್ರ ಅಪ್ಪ ಪಾಕಿಸ್ತಾನ್ಗೆ ಹೋಗ್ಬಿಡ್ತಾರೆ 1973. ಅಲ್ಲಿ ಹೋಗಿ ಪಾಕಿಸ್ತಾನ ಹುಡುಗಿನ ಮದುವೆ ಮಾಡ್ಕೊಳ್ತಾರೆ. ಅವ್ರಿಗೆ ಒಂದು ಮಗು ಹುಟ್ಟತಾನೆ 1974ನೇ ಇಸ್ವಿಯಲ್ಲಿ. ಅವನು ಲಾಹೋರ್ ಯೂನಿವರ್ಸಿಟಿನಲ್ಲಿ ಅವನು MSc ಬಯಾಲಜಿ ಓದ್ತಾನೆ. ಆದ್ಮೇಲೆ ರೂಟ್ಸು ಕೇರಳಾಗ ಬರ್ತಾನೆ, ಒಂದು ಹುಡುಗಿನ ಲವ್ ಮಾಡ್ತಾನೆ. ಆ ಹುಡುಗಿ ಲವ್ ಮಾಡಿದ ಮೇಲೆ ಈ ಡಸಂಟ್ ವಾಂಟ್ ಟು ಗೋ ಬ್ಯಾಕ್ ಟು ಪಾಕಿಸ್ತಾನ. ಅವನು ಒಂದು ಮೈಸೂರಿಗೆ ಹೋಗಿ ಒಂದು ಡ್ರೈವಿಂಗ್ ಲೈಸೆನ್ಸು, ರೇಷನ್ ಕಾರ್ಡು ಮಾಡ್ತಾನೆ, ಸಿಕ್ಕಾಕೊಂಡ್ಬಿಡ್ತಾನೆ. ಒಂದು ಇವನು ಮುಸಲ್ಮಾನ, ಇನ್ನೊಂದು ಪಾಕಿಸ್ತಾನ. ಆದ್ರಿಂದ IB ಬರ್ತಾರೆ, ಬರ್ತಾರೆ. ಅವನ 2 months ಟಾರ್ಚರ್ ಮಾಡಿ 2 AK-47 ಕೊಟ್ಟು ಒಂದು ಡ್ರಾಮಾ ಮಾಡಿ ಆತನನ್ನ ಬಂಧಿಸಿ ಜೈಲಿಗೆ ಹಾಕ್ತಾರೆ. ಇದು ನಡೆದಿದ್ದು 2006. 2006 ಇಂದ ಅವನಿಗೆ ಲಾಯರ್ಗಳೇ ಇಲ್ಲ. ಯಾರೋ ಹ್ಯೂಮನ್ ರೈಟ್ಸ್ ಲಾಯರ್ಸ್ಗಳು ಒಂದು 7 ವರ್ಷ ಕೇಸೇ ನಡೆಸಿಲ್ಲ. ಅದು ಆದ್ಮೇಲೆ ಒಂದು 5-6 ಲಾಯರ್ಗಳು ನಾವು ಏನೋ ಲಾಯರ್ಗಳಂದು ಬಂದು ಅವನು 10 ವರ್ಷ ಆದ್ಮೇಲೆ ನೀವು ತಪ್ಪೊಪ್ಪಿಗೆ ಮಾಡಿ ಎಂದು. ಆ ಸಂದರ್ಭದಲ್ಲಿ ಒಬ್ಬ ಯಾರು ನ್ಯಾಷನಲ್ ಲಾ ಸ್ಕೂಲ್ ಪ್ರೊಫೆಸರ್ಗಳು ಹೋಗಿ ನನ್ನ ಹತ್ರ ತಂದ್ರು. ಅಲ್ಲಿ ನಾನು ರೀಕಾಲ್ ಮಾಡಿ ಐವೋನ ಕ್ರಾಸ್ ಮಾಡಿದೆ. ಕೇಸ್ ಅಕ್ಯೂಟಲ್ ಆಯ್ತು. ಅಕ್ಯೂಟಲ್ ಆದ್ಮೇಲೆ ಇನ್ನೊಂದು 302 ಕೇಸಲ್ಲಿ ಹಾಕ್ತಾರೆ. ಆ ಕೇಸಲ್ಲಿ ಲೈಫ್ ಸೆಂಟೆನ್ಸ್ ಕೊಡ್ತಾರೆ. ಅದನ್ನು ಸುಳ್ಳು ಕೇಸು. ಜೈಲಲ್ಲೇ ಇದ್ಕೊಂಡು UAP ಆಕ್ಟ್ ಮಾಡ್ದ ಅಂದು ಅದರಲ್ಲಿ ಅಕ್ಯೂಟಲ್ ಆಯ್ತು. ಈಗ ಡಿಟೆನ್ಷನ್ ಸೆಂಟರ್ ಅಲ್ಲಿ ಇದ್ದಾರೆ. ಡಿಟೆನ್ಷನ್ ಸೆಂಟರ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅಪೀಲ್ ಹಾಕಿದೀವಿ, ಆದ್ರಿಂದ ನಾವು ಇವನ್ನ ಬಿಡೋದಿಲ್ಲ ಅಂತಾರೆ. ಅಂದ್ರೆ ಒಂದು ಕಮ್ಯುನಿಟಿ ಈಸ್ ಟಾರ್ಗೆಟೆಡ್ ಫಾರ್ ಪೊಲಿಟಿಕಲ್ ರೀಸನ್ಸ್. ನಾನು ಹೇಳ್ತೀನಿ, ಮುಸಲ್ಮಾನ್ರಿಲ್ಲ ಅಂದ್ರೆ UAP ಏನೂ ಇಲ್ಲ, ಯಾವುದಿಲ್ಲ. ಮುಸಲ್ಮಾನ್ರಿಲ್ಲ ಅಂದ್ರೆ ಇವ್ರು ಯಾರು ಕೌನ್ಸಿಲರ್ ಎಲೆಕ್ಷನ್ ಅಲ್ಲಿನೂ ಗೆಲ್ಲೋದಿಲ್ಲ. ಮುಸ್ಲಿಮರನ್ನ ಯಾವುದೋ ಒಂದು ದ್ವೇಷದ ಮೇಲೆ ಅಥವಾ ಬೇರೆ ಏನು ಸುಳ್ಳು ಆರೋಪಗಳ ಮೇಲೆ ಅವರನ್ನ ಅರೆಸ್ಟ್ ಮಾಡ್ತಾರೆ. ನಂತರ ಅವರನ್ನ ಕೋರ್ಟ್ಗೂ ಸಹ ತಿರುಗಿಸ್ತಾರೆ. ನಂತರ ದಶಕಗಳ ನಂತರ ಅವರು ಈ ಒಂದು ಕೇಸ್ನಿಂದ ಅಥವಾ ಈ ಪ್ರಕರಣದಲ್ಲಿ ಯಾವುದೇ ರೀತಿ ಸಾಕ್ಷ್ಯಾಧಾರ ಇಲ್ಲ ಅಂತ ಖುಲಾಸೆ ಆಗ್ತಾರೆ. ಆ ಅಧಿಕಾರಿಗಳಿಗೆ ಅವರನ್ನ ಅರೆಸ್ಟ್ ಮಾಡಿರ್ತಾರಲ್ಲ, ಅವರ ಅಧಿಕಾರಿಗಳಿಗೆ ಯಾವುದೇ ರೀತಿ ಶಿಕ್ಷೆ ಇಲ್ವಾ? ಹಾಗಾದ್ರೆ
ನಮ್ಮ ಕಾನೂನು ಅದು ಏನ್ ಹೇಳುತ್ತೆ ಆಕ್ಟ್ ಇದು? ಅಲ್ಲೇ UAP ಆಕ್ಟ್ ಅಲ್ಲೇ ಅಧಿಕಾರಿಗಳ ಮೇಲೆ ಕೇಸ್ ಆಗ್ಬಾರ್ದಂದಿದೆ. ಅದನ್ನು ಮಾಡ್ಕೊಂಡಿದ್ದಾರೆ. ಈ ಆಫೀಸರ್ಸ್ಗಳ ಮೇಲೆ ಯಾವುದೇ ಕ್ರಮ ಜರುಗಿಸಬಾರ್ದು, ನೋ ಕಾಂಪನ್ಸೇಷನ್, ಅದೆಲ್ಲ ಏನಿಲ್ಲ. ಅದು ಆ ಸ್ಕೀಮ್ ಅಂಡ್ ಸ್ಕೋಪ್ ಆಫ್ UAPA NIA ಹಾಗೆ ಮಾಡ್ಕೊಂಡಿದ್ದಾರೆ. ಈಗ ಬೇರೆ ಪ್ರಕರಣದಲ್ಲಿ ಪೊಲೀಸರು ಎಕ್ಸಸ್ ಮಾಡಿದ್ರೆ ಅಂದ್ರೆ ಸ್ಯಾಂಕ್ಷನ್ ತಗೋಬೇಕು. ಗೌರ್ಮೆಂಟ್ ತಪ್ಪು ಮಾಡಿತ್ತಂದು ಗೌರ್ಮೆಂಟ್ ಅಂದ್ರೆ ಸ್ಯಾಂಕ್ಷನ್ ಕೇಳಿದ್ರೆ ಯಾರು ಕೊಡ್ತಾರೆ? UAPA ಆಕ್ಟ್ ಹಂಗಿದೆ, ಎಷ್ಟು ಜನ ರಿಲೀಸ್ ಆಗ್ತಾರೆ. ಈಗ ಬೆಂಗಳೂರು ಕೇಸಲ್ಲಿ ಒಬ್ಬನ 4-5 ಜನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಅವನ ಮೇಲೆ ಏನಿಲ್ಲ ಅಂದ್ ಬಿಟ್ರು. ಅವನ ಮೇಲೆ ಸಾಕ್ಷಾತ್ ನಾನು ಹೇಳಿದೆ, ಕಾಂಪನ್ಸೇಷನ್ ಕೇಳಿ. ಏನಾಯ್ತು, ಗುಜರಾತಲ್ಲಿ ಈ ಎಕ್ಸ್ಪ್ಲೋಸಿವ್ಸ್ನ ಮರದ ಮೇಲೆ ಬಿಸಾಕ್ತಾರೆ. ಮರದ ಮೇಲೆ ಬಿಸಾಕಿ FIR ಆಗುತ್ತೆ. FIRನ ಇಟ್ಕೊಂಡು ಗುಜರಾತ್ ಪೊಲೀಸು ಆಂಧ್ರಾಗ ಹೋಗ್ತಾರೆ, ಹೈದರಾಬಾದ್ ಅಲ್ಲಿ ಅಮಾಯಕರ ಮುಸ್ಲಿಮ್ಸ್ ಎಲ್ಲ ಬಂಧಿಸ್ತಾರೆ. ಅವ್ರು ಹೋರಾಟ ಮಾಡಿದ್ರೆ ಫೈರ್ ಮಾಡ್ತಾರೆ. ಫೈರ್ ಮಾಡಿದ್ಮೇಲೆ ಅದರಲ್ಲಿ ಒಬ್ಬ ಸತ್ತೋಗ್ತಾನೆ. ಸತ್ತೋದ್ಮೇಲೆ ಅವ್ರು FIR ಇಷ್ಟು ಮಾಡ್ತಾರೆ. ಅವನ್ನ ಆರೋಪಿ ಅಂದು ಆ ಕೇಸಲ್ಲಿ ಹೈದರಾಬಾದಿಂದ ಗುಜರಾತ್ಗೆ ತಗೊಂಡೋಗಿ ಒಳಗಡೆ ಹಾಕ್ತಾರೆ. ಇದು ಏನಾಗ್ತಾ ಇದೆ ಅಂದ್ರೆ, ಒನ್ ಕಮ್ಯುನಿಟಿ ಇಸ್ ಕಂಪ್ಲೀಟ್ಲಿ ಟಾರ್ಗೆಟೆಡ್. ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವ್ರು ಏನು ಪಾಪ, ಅವ್ರಿಗೆ ಏನೋ ಅಷ್ಟೊಂದು ಕ್ವಾಲಿಫಿಕೇಶನ್ ಇಲ್ಲ. ಎಷ್ಟು ಜನ ಡಾಕ್ಟರ್ಸು ಅವ್ರು ಏನು ಕಾಂಪೀಟ್ ಮಾಡ್ತಾರೆ? ರಾಜ್ಯಕ್ಕೆ ದುರುಪಯೋಗಕ್ಕೋಸ್ಕರ. ಅಂದ್ರೆ ದಿಸ್ ಈಸ್ ಇನ್ ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತೀನಿ ನಾನು. ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಮೈನಾರಿಟಿ ರೈಟ್ಸು, ಆದಿವಾಸಿ ರೈಟ್. ಅಂದ್ರೆ ಇಡೀ ದೇಶ ರಚನೆ ಹೆಂಗಿದೆ ನೋಡಿ. ಒಂದು ಹಳ್ಳಿ ಅಂದ್ರೆ ಹಳ್ಳಿನಲ್ಲಿ ಕೇರಿ ಇರುತ್ತೆ, ಅಗ್ರಹಾರ ಇರುತ್ತೆ, ಊರಿರುತ್ತೆ, ಆದಿವಾಸಿಗಳು ಊರಿರುತ್ತೆ. ಸಿಟಿ ಅಂದ್ರೆ ಕೊಲಕೇರಿ ಇರುತ್ತೆ. ಅಲ್ಲಿ ಒಂದು ನಟ ಹೇಳ್ತಾನೆ, ಉಪೇಂದ್ರ ಅಂದು, ಊರ್ಗೆ ಕೇರಿ ಇರೋ ತರ ಊರಿಗೆ ಕೆಟ್ಟ ಮನುಷ್ಯರು ಇದ್ದಾರೆ ಅಂತಾರೆ. ಅಂದ್ರೆ ಕೇರಿ ಅಂದ್ರೆ ಕೆಟ್ಟ ಮನುಷ್ಯ ಅಂತಾರೆ. ಇದು ಮೈಂಡ್ ಸೆಟ್ಟಿಂಗ್ ಆಗ್ಬಿಟ್ಟಿದೆ. ಸರ್, ಈಗ ರಜಾಕ್ ಸರ್, ಮತ್ತೊಂದಂತಂದ್ರೆ 2014 ನಂತರ UAPA ಬಳಕೆ ಹತ್ತತ್ರ ಒಂದು 50% ಜಾಸ್ತಿ ಆಗಿದೆ. ಅದರ ನಂತರ ಮುಸ್ಲಿಂ ದ್ವೇಷಿ ಹೇಳಿಕೆಗಳು ಜಾಸ್ತಿ ಆಗಿದೆ. ಪ್ರತಿಯೊಂದು ರ್ಯಾಲಿಗಳಲ್ಲಿ ನೀವು ನೋಡ್ಬೋದು, ಮುಸ್ಲಿಂ ದ್ವೇಷಿ ಹೇಳಿಕೆಗಳು ಹೆಚ್ಚಾಗಿ ಕಾಣಸಿಗತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಯಾವ ರೀತಿ ಹೋರಾಟಗಳನ್ನ ಮಾಡ್ಬೇಕು ಅಂತ ಅನ್ಸುತ್ತೆ? ಇಲ್ಲ, ಈಗ ಏನಾಗಿದೆ, ಅಧಿಕಾರದಲ್ಲಿ ಇದ್ದಂತವ್ರು ಬಹಳ ಗಟ್ಟಿಯಾಗಿ ನೇರವಾಗಿ ಒಂದು ಸಮಾಜವನ್ನ ಟಾರ್ಗೆಟ್ ಮಾಡಿ ಮಾತಾಡುವಾಗ, ಈ ಕರ್ನಾಟಕ ರಾಜ್ಯದಲ್ಲಿ ನೋಡ್ರಿ, ಕಲ್ಲಡ್ಕ ಪ್ರಭಾಕರ್ ಭಟ್ ಅನ್ನುವಂತ ಒಬ್ಬ ವ್ಯಕ್ತಿ ಪದೇ ಮುಸ್ಲಿಮರ ವಿರುದ್ಧ ನೇರವಾಗಿ ಮಾತಾಡ್ತಾನೆ. ಆದ್ರೆ ಆತನ ಮೇಲೆ ಕ್ರಮ ಆಗೋದಿಲ್ಲ. FIR ಆಗ್ತದೆ ಇಮಿಡಿಯೇಟ್ಲಿ ಮರುದಿನನೇ, ಬಾಳ್ ಲೇಟ್ ಏನಾಗೋದಿಲ್ಲ. ಯಾಕಂದ್ರೆ ಆತಗೆ ಅರೆಸ್ಟೇ ಮಾಡೋದಿಲ್ಲಲ್ಲ ನಮ್ಮ ರಾಜ್ಯದಲ್ಲಿ. ಆತಗೆ ಅರೆಸ್ಟ್ ಮಾಡಬಾರ್ದು ಅನ್ನುವಂತ ಒಂದು ವಿಶೇಷ ಕಾನೂನು ಇದೆಯೋ ಅನ್ನೋ ಗೊತ್ತಿಲ್ಲ ನನಗೆ. ಅರೆಸ್ಟೇ ಮಾಡೋದಿಲ್ಲ. ಮೊದಲಿಗೆ FIR ಮಾಡಂಗಿಲ್ಲ. ಒಂದು ಮಂಡ್ಯದಲ್ಲಿ ನಡೆದಂತ ಘಟನೆಗೆ FIR ಮಾಡಂಗಿಲ್ಲ. ಒಬ್ಬ ಪ್ರೈವೇಟ್ FIR ಮಾಡಿದ್ರೆ ಇಮಿಡಿಯೇಟ್ಲಿ ಕೋರ್ಟ್ ನಲ್ಲಿ ಹೋಗಿ ನಮ್ ಗೌರ್ಮೆಂಟ್ ಅಡ್ವೊಕೇಟ್ ಹೇಳ್ತಾರೆ, ನಾವು ಅಲ್ಲಿ ಅರೆಸ್ಟ್ ಮಾಡೋದಿಲ್ಲ ಅಂತ. ಅವ್ರಿಗೆ ಅರೆಸ್ಟೇ ಮಾಡೋದಿಲ್ಲ ಅಂತ ಹೇಳ್ತಾರೆ ಅಡ್ವಾನ್ಸ್ ಅಲ್ಲಿ. ಈ ಹಲವಾರು ಪ್ರಕರಣಗಳಲ್ಲಿ ಅಂದ್ರೆ ಇದೇನಾಗ್ತದೆ, ಮುಸ್ಲಿಮರ ವಿರುದ್ಧ ಮಾತಾಡ್ಲಿಕ್ಕೆ ಒಂದು ಧೈರ್ಯ ಬರ್ತದೆ. ಈ ರೀತಿ ಪ್ರಕರಣಗಳಲ್ಲಿ ಕಲ್ಲಡ್ಕ ಪ್ರಭಾಕರ್ ಅವ್ರ ಪ್ರಕರಣವನ್ನ ನಾವು ನೋಡಿದಾಗ ಕೋರ್ಟ್ ನಲ್ಲಿ ನಾವು ಜಾಸ್ತಿ ಕೇಳಿಸ್ಕೊಂಡಂತ ಪದ ಅಂತಂದ್ರೆ ಒತ್ತಾಯದ ಕ್ರಮ ಬೇಡ. ಅದೇ ಅಂದ್ರೆ ಅವ್ರಿಗೆ ಸೇಫ್ಟಿ ಮಾಡೋದು ಅಂತ. ಈಗ ಕೋರ್ಟ್ ಇಮಿಡಿಯೇಟ್ಲಿ ಬೇರೆ ಪ್ರಕರಣಗಳಲ್ಲಿ ಅವ್ರು ಈ ರೀತಿ ಹೇಳೋದಿಲ್ಲ. ಆ ಪ್ರಭಾಕರ್ ಭಟ್ ಪ್ರಕರಣದಲ್ಲಿ ಮಾತ್ರ ಒತ್ತಾಯದ ಕ್ರಮ ತೆಗೆದುಕೊಳ್ಳಬಾರದು. ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಕರಣದಲ್ಲಿ ಒತ್ತಾಯದ ಕ್ರಮ ತೆಗೆದುಕೊಳ್ಳಬಾರದು. ಯಾರ್ಯಾರು ಮುಸ್ಲಿಮರಿಗೆ ಬೈತಾರೆ ಅವರೆಲ್ಲರಿಗೂ ಕೂಡ ಒತ್ತಡದ ಪ್ರಕರಣ ಕ್ರಮ ಜರುಗಿಸಬಾರದು ಅಂತ ಕೋರ್ಟ್ ಆದೇಶ ಮಾಡ್ತದೆ. ಅಂದ್ರೆ ಮುಸ್ಲಿಮರಿಗೆ ಬೈಬಹುದು, ಮುಂದಿನ ದಿನ ಕಾನೂನು ಮಾಡಬಹುದು. ಮುಸ್ಲಿಮರಿಗೆ ಬೈದ್ರೆ ಯಾವುದೇ ರೀತಿಯ ಕ್ರಮ ಜರುಗಿಸಂಗಿಲ್ಲ ಅಂತೇಳಿ ಒಂದು ಕಾನೂನು ಮಾಡಿದ್ರೆ ಮಾಡಬಹುದು ದೇಶದಲ್ಲಿ. ಅಂತ ಪರಿಸ್ಥಿತಿ ಬರಬಹುದು. ನಿಮ್ಗೆ ಗೊತ್ತಿರ್ಲಿ, ಕರ್ನಾಟಕದಲ್ಲಿ ಒಬ್ಬ ಹೈಕೋರ್ಟ್ ಜಡ್ಜು ಅವ್ರು ಹೇಳ್ತಾರೆ, ಇಲ್ಲ ಆ ಪ್ರದೇಶದಲ್ಲಿ ಏನ್ ಮಾಡಿದ್ರು ನಡೀತದೆ, ಅದು ಪಾಕಿಸ್ತಾನ್ ತರ ಅನ್ನೋ ರೀತಿ ಮಾತಾಡ್ತಾರೆ. ಕೋರ್ಟ್ ನಲ್ಲಿ ಕೂಡ ಜಡ್ಜ್ ಒಬ್ರು ಉಲ್ಲೇಖ ಮಾಡ್ತಾರೆ. ಅಂದ್ರೆ ಮುಸ್ಲಿಮರನ್ನ ಅಪರಾಧಿ ಮನಸ್ಥಿತಿಯಿಂದನೇ ನೋಡ್ತಕ್ಕಂತ ಇಡೀ ವ್ಯವಸ್ಥೆ ತಯಾರಾದಾಗ ಮುಸ್ಲಿಮರು ಎಲ್ಲಿ ಹೋಗಿ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ?
ಯಾವ ರೀತಿ ಹೋರಾಟ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದು. ಈ ಇತ್ತೀಚೆಗೆ ನಾವು ಸ್ವಲ್ಪ ಮಟ್ಟಿಗೆ ಸೋಷಿಯಲ್ ಸ್ಟೇಟಸ್ ನಿಂದ ಮೇಲ್ ಬರ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಸ್ವಲ್ಪ ಜನ ಓದ್ತಾ ಇದ್ದೇವೆ, ಸ್ವಲ್ಪ ಜನ ಡಾಕ್ಟರ್ ಆಗ್ತಾ ಇದ್ದಾರೆ. ಮೊದಲು ಯಾರು ಇರ್ತಿದ್ದಿಲ್ಲ, ಇತ್ತೀಚೆಗೆ ಡಾಕ್ಟರ್ ಆಗ್ತಾ ಇದ್ದಾರೆ, ಇಂಜಿನಿಯರ್ ಆಗ್ತಾ ಇದ್ದಾರೆ. ಆ ಡಾಕ್ಟರ್ ಇಂಜಿನಿಯರ್ಗಳನ್ನೇ ಅಪರಾಧೀಕರಣದಲ್ಲಿ ಸಿಲುಕಿಸಿದಾಗ ಈಗ ಮುಂದೆ ಎಲ್ಲಿವರೆಗೆ ಹೋಗಿ ನಿಲ್ತದೆ ಅನ್ನುವಂಥದ್ದು. ಓದೋದನ್ನ ಮರಿಬೇಕು, ಇವ್ರು ಅಲ್ಲೇ ಬಿದ್ದಿರ್ಬೇಕು ಅನ್ನುವಂತ ಮನಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ನೀವು ಸೋಷಿಯಲ್ ಮೀಡಿಯಾ ಗಮನಿಸ್ಬಿಟ್ರೆ ನಾವು ಅದರಲ್ಲಿ ಏನೂ ಬರೆಯುವ ಧೈರ್ಯ ಮಾಡ್ಲಿಕ್ಕೆ ಸಾಧ್ಯನೇ ಇರ್ಲಾರ್ದಂತ ವ್ಯವಸ್ಥೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ನಾವು ಯಾವುದನ್ನೂ ಟೀಕೆ ಮಾಡಂಗಿಲ್ಲ. ವಿಶೇಷವಾಗಿ ಬಿಜೆಪಿ, RSS, ಬಜರಂಗ್ ದಳ ಇಂಥ ಸಂಘಟನೆಗಳ ವಿರುದ್ಧ ಅಪ್ಪಿತಪ್ಪಿ ನಾವು ಕಾಮೆಂಟ್ ಮಾಡಂಗಿಲ್ಲ. ಅಪ್ಪಿತಪ್ಪಿ ಒಂದು ಹೇಳಿಕೆನ ಬರೀಲಿಕ್ಕೆ ಸಾಧ್ಯ ಇರಲಾರ್ದಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ದೇಶದಲ್ಲಿ. ಅಂದ್ರೆ ಎಲ್ಲಿಗೆ ಹೋಗಿ ನಿಂತಿದೆ ಅಂತ ಇಡೀ ಅಂದ್ರೆ ಒಂದು ಸಮುದಾಯವನ್ನ ಕೈಯಲ್ಲಿ ಚಾಕು ಇಟ್ಕೊಂಡು ಆಪರೇಷನ್ ಮಾಡ್ಬೇಕು ಆದಂತವ್ರು ಅಥವಾ ರೋಗಿಗಳಿಗೆ ಗುಣ ಮಾಡ್ಬೇಕಾದಂತ ಡಾಕ್ಟರ್ಸ್ಗಳು ಕೈಯಲ್ಲಿ ಗನ್ ಹಿಡ್ಕೊಂಡು ಕೈಯಲ್ಲಿ ಬಾಂಬ್ ಹಿಡ್ಕೊಂಡು ಭಯೋತ್ಪಾದನೆಗೆ ಇಳಿದ್ರೆ ಅವರನ್ನ ವೈಟ್ ಕಾಲರ್ ಟೆರರಿಸಂ ಅಂತ ಕರೀದೆ. ಮತ್ತಿನ್ನೇನಂತ ಹೇಳ್ಬೋದು? ಖಂಡಿತವಾಗ್ಲು ಯಾರಾದ್ರೂ ಆ ರೀತಿ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ನಾವ್ ಅದ್ರ ಪರವಾಗಿ ಎಂದೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹೇಳೋದಿಲ್ಲ ಕೂಡ. ನಾವ್ ಹೇಳ್ತಕ್ಕಂಥದ್ದು ಏನಂದ್ರೆ, ಯಾರೇ ವ್ಯಕ್ತಿ ಇರ್ಲಿ, ಅಪರಾಧ ಮಾಡಿದ್ದಾನಂದ್ರೆ ಶಿಕ್ಷೆ ಆಗ್ಲಿ. ಅವನು ವೈಟ್ ಕಾಲರ್ ಇರ್ಲಿ, ಬ್ಲ್ಯಾಕ್ ಕಾಲರ್ ಇರ್ಲಿ, ಮತ್ತೊಂದು ಕಾಲರ್ ಇರ್ಲಿ, ಅಪರಾಧನೇ ಅಂತ ನೋಡ್ಬೇಕು ವಿನಃ ಮುಸ್ಲಿಂ ಡಾಕ್ಟರು ಅಪರಾಧಿಗಳು ಅನ್ನೋ ರೀತಿ. ಯಾಕೆ ಅವನ ಹೆಸರು ಇರ್ತದೆ, ಅವನ ಅಪರಾಧಿ ಅಂತ ಇರ್ತಾನೆ. ಅವ್ನ್ ಡಾಕ್ಟರ್ ಇದ್ರು ಆ ಡಾಕ್ಟರ್ ಅಪರಾಧಿ ಆಗ್ಲಿ. ಅಂದ್ರೆ ಎಲ್ಲಾ ಮುಸ್ಲಿಂ ಡಾಕ್ಟರು ಅಪರಾಧಿಗಳು, ಎಲ್ಲಾ ಮುಸ್ಲಿಂ ಇಂಜಿನಿಯರ್ಗಳು ಅಪರಾಧಿಗಳು, ಎಲ್ಲಾ ಮುಸ್ಲಿಂ ಪ್ರೊಫೆಸರ್ಗಳು ಅಪರಾಧಿಗಳು ಅನ್ನೋ ರೀತಿ ಏನು ಇದು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಗೆ ಅಬ್ಜೆಕ್ಷನ್ ಇರೋದು ಅದು. ಅವ್ರು ಡಾಕ್ಟರ್ ಇದ್ದು ಆ ರೀತಿ ಮಾಡಿದ್ದಾರೆ ಅನ್ನೋದು ಏನಿದೆ ಅಲ್ಲ, ಅದು ಅಪರಾಧ. ಅದು ಖಂಡಿಸ್ತೇವೆ, ಅದಕ್ಕೆ ಶಿಕ್ಷೆ ಆಗ್ಬೇಕು. ಯಾವುದೇ ಎರಡು ಮಾತಿಲ್ಲ. ಒಂದ್ ವೇಳೆ ಅವ್ರ ತಪ್ಪಿನಲ್ಲಿ ಇದ್ದರೆ ಈಗೇನು ತನಿಖೆ ಆಗ್ತದೆ, ತನಿಖೆ ಆದ್ಮೇಲೆ ಅವ್ರು ತಪ್ಪಿತಸ್ಥರಾಗಿದ್ರೆ ಖಂಡಿತವಾಗಿ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡುಗಡೆಗೊಳಿಸ್ತಕ್ಕಂಥದ್ದು ಅಥವಾ ತಪ್ಪಿಸ್ತಕ್ಕಂಥ ಕೆಲಸ ಆಗಬಾರ್ದು ಅನ್ನೋದಕ್ಕೆ ನಾವು ಹೇಳಲಿಕ್ಕೆ ಬಯಸ್ತೇವೆ. ಆದ್ರೆ ನೀವು ಒಬ್ಬರು ಡಾಕ್ಟರ್ ತಪ್ಪು ಮಾಡಿದಾನಂತ ಇಡೀ ಮುಸ್ಲಿಂ ಡಾಕ್ಟರ್ ತಪ್ಪು ಮಾಡ್ತಾರೆ ಅನ್ನೋ ರೀತಿಯನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದೀರಿ. ಅದು ಸರಿಯಾದ ಕ್ರಮ ಅಲ್ಲ ಅನ್ನೋದು. ಒಬ್ಬನ್ ತಪ್ಪು ಮಾಡಿದ್ರೆ ಇಡೀ ಸಮಾಜ ತಪ್ಪು ಮಾಡಿದೆ ಅಂತ ಹೇಳಲಿಕ್ಕೆ ಹೊಂಟಿದ್ರಲ್ಲ. ಈಗ ನೋಡ್ರಿ, ನಿನ್ನೆ ಒಬ್ಬ ಪ್ರಿಯಾಂಕ್ ಶರ್ಮಾ ಅಂತ ಒಬ್ರು ಡಾಕ್ಟರ್ನ ಅರೆಸ್ಟ್ ಮಾಡಿದ್ದಾರೆ. ಅದೇ ಕೇಸ್ನಲ್ಲಿ ಈಗೇನು ಹಿಂದೆ ಅರೆಸ್ಟ್ ಮಾಡಿದ್ದಾರೆ, ಅವ್ರ ಜೊತೆಗೆ ಇವ್ರನ್ನು ಅರೆಸ್ಟ್ ಮಾಡಿದ್ದಾರೆ. ಅಂದ್ರೆ ಪ್ರಕರಣ ಏನು ಅನ್ನೋದನ್ನ ತನಿಖೆ ಮಾಡ್ಬೇಕಲ್ಲ. ಅದು ಬರೀ ಮುಸ್ಲಿಂರಷ್ಟೇ ಅಲ್ಲ, ಒಬ್ಬ ಲೇಡಿ ಡಾಕ್ಟರ್, ಮುಸ್ಲಿಂ ಅಲ್ಲದೆ ಇರುವಂತ ಲೇಡಿ ಡಾಕ್ಟರ್ ಕೂಡ ಅಲ್ಲಿ ಹೆಸರು ಬಂದಿದೆ. ಅಂದ್ರೆ ಅದರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ ದೇಶದಲ್ಲಿ. ಅಜಿತ್ ದೋವಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 1947 ಇಂದ ಪಾಕಿಸ್ತಾನ್ ಏಜೆಂಟ್ ಗಳಿಗೆ ಸಹಾಯ ಮಾಡ್ತಿರೋರು ಅಥವಾ ಅದಕ್ಕೆ ಜಾಯಿನ್ ಆಗ್ತಿರೋರು ಮುಸ್ಲಿಂ ಮೋರ್ ನಂಬರ್ ಆಫ್ ಹಿಂದೂಸ್, ISI ಏಜೆಂಟ್ಸಿಗೆ ಸಪೋರ್ಟ್ ಮಾಡ್ತಕ್ಕಂಥವ್ರು ನಮ್ಮ ದೇಶದಲ್ಲಿ, ಭಾರತದಲ್ಲಿ ದೇರ್ ಆರ್ ಮೋರ್ ಹಿಂದೂಸ್ ದೆನ್ ಮುಸ್ಲಿಮ್ಸ್ ಅಂತ ಹೇಳಿದ್ದಾರೆ. ISI ಏನ್ ಇಲ್ಲಿ ಹೆಲ್ಪ್ ತಗೊಳ್ತಾ ಇದೆ. ಆ ಹೆಲ್ಪ್ ತೆಗೆದುಕೊಳ್ಳುವುದರಲ್ಲಿ ಅಜಿತ್ ದೋವಲ್ ಹೇಳಿದ್ ನಾ ವಿಡಿಯೋ ನೋಡಿದ್ದೇನೆ. ಅವ್ರೇನ್ ಹೇಳ್ತಾರೆ, ಮೋರ್ ನಂಬರ್ ಆಫ್ ಹಿಂದೂಸ್ ಆರ್ ಅಪಾಯಿಂಟೆಡ್ ಟು ಹೆಲ್ಪ್ ದಿ ಪಾಕಿಸ್ತಾನ್ ದೆನ್ ಮುಸ್ಲಿಮ್ಸ್ ಅಂತ ಇನ್ ಇಂಡಿಯಾ. ಅದು ಎಲ್ಲಿ ಕೂಡ ಅಂದ್ರೆ ಅದು ಪತ್ರಿಕೆಗಳಲ್ಲಿ ಸುದ್ದಿನೇ ಆಗೋದಿಲ್ಲ. ಇಂಥ ಪ್ರಕರಣಗಳಿದ್ರೆ ಪತ್ರಿಕೆಗಳಲ್ಲಿ ಒಂದು ಕಾಲಂ ಸುದ್ದಿನೂ ಬರೋದಿಲ್ಲ. ನಾನು ಇವತ್ತು ನೀವು ಎಲ್ಲಾ ಮಾಧ್ಯಮ ಪತ್ರಿಕೆಗಳನ್ನ ತೆಗೆದು ನೋಡ್ರಿ, ಎಲ್ಲಾದ್ರೂ ನಿನ್ನೆ ಅರೆಸ್ಟ್ ಆಗಿರ್ತಕ್ಕಂಥ ಪ್ರಿಯಾಂಕ್ ಶರ್ಮಾ ಬಗ್ಗೆ ಒಂದೇ ಒಂದು ಕಾಲಂ ಸುದ್ದಿ ಐತೆ ನೋಡ್ರಿ. ಆ 3 ಡಾಕ್ಟರ್ಗಳನ್ನ ನಿನ್ನೆ ಏನ್ ಬಿಡುಗಡೆ ಮಾಡಿದ್ದಾರೆ, ಆ ಬಿಡುಗಡೆ ಮಾಡಿರೋ ಒಂದು ಸಣ್ಣ ಸುದ್ದಿ ಎಲ್ಲಾದ್ರೂ ಐತೆ ನೋಡ್ರಿ. ಎಲ್ಲಾ ಪೇಪರ್ ತೆಗೆದು ನೋಡ್ರಿ, ಎಲ್ಲಿ ಕೂಡ ಕಾಣ್ಲಿಕ್ಕೆ ಸಿಗೋದಿಲ್ಲ. ಅಂದ್ರೆ ಅಪರಾಧಿ ಅಂತ ತೋರ್ಸ್ಲಿಕ್ಕೆ ಏನು ಧಾವಂತ ಇದೆ ಮಾಧ್ಯಮದಲ್ಲಿ, ಅವ್ರು ಅಪರಾಧ ಮಾಡಿಲ್ಲ ಅನ್ನುವಾಗ ಅದನ್ನ ತೋರ್ಸ್ಲಿಕ್ಕೆ ತಯಾರಿಲ್ಲ. ಆ ಒಂದು ಸಮುದಾಯವನ್ನ ಯಾವ ರೀತಿ ನೀವು ಹೆಚ್ಚೆಚ್ಚಿಗೆ ತೋರ್ಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಇನ್ನೊಂದು ವ್ಯಕ್ತಿ, ಇನ್ನೊಂದು ಸಮಾಜದವನು, ಇನ್ನೊಂದು ಧರ್ಮದವನು ಇದ್ದಾಗ ಕೂಡ ಆ ಧಾವಂತ ಇರೋದಿಲ್ಲ ಅನ್ನುವಂಥದ್ದು. ಅಂದ್ರೆ ಇದು ತಾರತಮ್ಯ ಎದ್ದು ಕಾಣ್ತಕ್ಕಂತಹದ್ದು ಮಾಧ್ಯಮದಲ್ಲಿ. ಆಮೇಲೆ ಸರ್ಕಾರದ ದೃಷ್ಟಿಕೋನದಲ್ಲಿ ಕೂಡ ಈ ರೀತಿ ತಪ್ಪಾಗ್ತಾ ಇದೆ ಅಲ್ಲ ಅನ್ನುವಂಥದ್ದು ನೋವು. ಓಕೆ ಸರ್, ಸಮಸ್ಯೆ ಏನು ಅಂತಂದ್ರೆ ಈಗ ನಮ್ದು ಆಡಳಿತ ಅನ್ನೋದು ಒಂದು ಮರ ಅಂತಾದ್ರೆ
ಬೇರಿಗೆ ಹುಳ ಹಿಡಿದು ಬಿಟ್ರೆ ಇಡೀ ಮರದ ಕತೆ ಮುಗ್ದಾಗೇನೆ. ಈಗ ಸಮಸ್ಯೆ ಆಗ್ತಿರೋದು ಹಾಗೆ ಬೇರಿಂದಲೇ ಸಮಸ್ಯೆ ಆಗ್ತಾ ಇದೆ. ಈ ಸಮಸ್ಯೆನ ನಾವು ಬೇರ್ ಸಮೇತ ಕಿತ್ತಾಕ್ಲೇಬೇಕಾಗಿದೆ, ಬೇರೆ ಆಪ್ಷನ್ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇಬ್ರಿಗೂ ಸಹ. ಬಾಲನ್ ಸರ್ ನಿಮ್ಗೂ ಸಹ ಥ್ಯಾಂಕ್ ಯು ಸೋ ಮಚ್. ರಜಾಕ್ ಸರ್ ನಿಮ್ಗೂ ಸಹ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಸರ್. ಥ್ಯಾಂಕ್ ಯು. ಓಕೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.